ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಮೊತ್ತ ಮೊದಲು ಈ ಸತ್ಸಂಗದಲ್ಲಿ ಭಾಗವಹಿಸಿ ನನ್ನ ಸಮಯವನ್ನು ಸಾರ್ಥಕ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಶ್ರೀಯುತ ಅನಿಲ್ ಕುಮಾರ್ ಹಾಗೂ ಹರಿಪ್ರಸಾದ್ ಅವರಿಗೆ ನಾನು ವಂದಿಸ್ತೇನೆ. ಏಕೆಂದ್ರೆ ಸಂಸ್ಕೃತದಲ್ಲಿ ಈ ಹವ್ಯಾಸಗಳ ಬಗ್ಗೆ ಒಂದು ಸುಭಾಷಿತ ಇದೆ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ತು ಮೂರ್ಖಾಣಾಂ ನಿದ್ರಯಾ ಕಲಹೇನವಾ. ಮನುಷ್ಯರು ಯಾವ ರೀತಿ ಸಮಯವನ್ನು ಕಳಿಬಹುದು ಅನ್ನೋದಕ್ಕೆ ಎರಡು ದಾರಿಗಳಂತೆ. ಜ್ಞಾನಿಗಳು ಅಥವಾ ತಿಳುವಳಿಕೆ ಉಳ್ಳವರು ಕಾವ್ಯಶಾಸ್ತ್ರ ವಿನೋದೇನ, ಕಾವ್ಯಗಳ ಶಾಸ್ತ್ರಗಳ ಒಂದು ವಿಷಯದ ಬಗ್ಗೆ ಚಿಂತನೆ ಮಾಡ್ತಾ ಸಮಯವನ್ನು ಕಳೀತಾರೆ. ಆದ್ರೆ ಮೂರ್ಖರು ಯಾವ ರೀತಿ ಸಮಯ ಕಳೀತಾರೆ ಅಂದ್ರೆ ವ್ಯಸನ, ಯಾವುದಾದ್ರೂ ಕೆಟ್ಟ ಹವ್ಯಾಸಗಳು, ಚಟಗಳು, ನಿದ್ರೆ ಮಾಡ್ತಾ ಇನ್ನೊಬ್ಬರ ಬಗ್ಗೆ ಕಾಲೆಳೆದು ಜಗಳ ಮಾಡ್ತಾ ಕಾಲ ಕಳೀತಾರಂತೆ. ಹಾಗಾಗಿ ಇಂದು ಈ ಕಾಳಿದಾಸನ ಸುಭಾಷಿತಗಳ ಬಗ್ಗೆ ಮಾತನಾಡಲು ನನಗೆ ಹೇಳಿ ಈ ವಿಷಯದಲ್ಲಿ ಪ್ರವೃತ್ತಿ ಮಾಡಿ ನನ್ನ ಒಂದಷ್ಟು ಸಮಯ ಸಾರ್ಥಕ ಆಗುವಂತೆ ಮಾಡಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾಳಿದಾಸ ಕವಿ ಕುಲ ಗುರು. ಅವನ ಕಾವ್ಯಗಳು ಬಹಳ ಶ್ರೇಷ್ಠ. ನಮ್ಮ ರಾಷ್ಟ್ರ ಕವಿಯವನು. ಕಾಳಿದಾಸನ ಕಾವ್ಯಗಳಲ್ಲಿ ವರ್ಣನೆ ಬಹಳ ಚೆನ್ನಾಗಿದೆ. ಎಲ್ರಿಗೂ ತಿಳಿದಂತೆ ಉಪಮಾ ಕಾಳಿದಾಸಸ್ಯ, ಉಪಮಾಲಂಕಾರವನ್ನು ಬಳಸುವುದರಲ್ಲಿ ಅವನ ಎತ್ತಿದ ಕೈ. ಅವನ ಹೆಚ್ಚಿನ ಶ್ಲೋಕಗಳಲ್ಲಿ ಉಪಮಾಲಂಕಾರವೇ ಇರುವುದು. ಇಂದುಮತಿ ಎಂಬ ಒಬ್ಬ ರಾಜಕುಮಾರಿಯ ಸ್ವಯಂವರ ವರ್ಣನೆ. ಆ ಸ್ವಯಂವರದ ಸಭೆಯಲ್ಲಿ ಅವಳು ನಡ್ಕೊಂಡು ಹೋಗ್ತಿರುವಾಗ ಒಂದು ದೀಪ ಶಿಖೆಯಂತೆ, ದೀಪದ ಜ್ವಾಲೆಯಂತೆ ಅವಳು ಇದ್ಲು ಅಂತ ಅವನು ವರ್ಣಿಸ್ತಾನೆ. ಎಷ್ಟು ಸುಂದರವಾಗಿ ವರ್ಣಿಸ್ತಾನೆ ಅಂದ್ರೆ, ಯಾರ ಎದುರು ಅವಳು ಹೋಗಿ ನಿಲ್ತಾಳೋ ಅವನ ಮುಖ ಸಂತೋಷದಿಂದ ಪ್ರಸನ್ನವಾಗ್ತಿತ್ತು. ಮುಂದೆ ದಾಟಿ ಹೋದ ಕೂಡಲೇ ಅವನ ಮುಖ ಕಪ್ಪಗಾಗ್ತಿತ್ತು. ಇದು ಯಾವ ರೀತಿ ಇತ್ತು ಅಂದ್ರೆ, ರಾತ್ರಿ ರಕ್ಷಕ ಭಟರು, ಬೀಟ್ ಪೊಲೀಸ್ ಅಂತ, ಆ ಕಾಲದಲ್ಲಿದ್ದ ಬೀಟ್ ಪೊಲೀಸರು ಕೈಯಲ್ಲಿ ದೀಪ ಹಿಡ್ಕೊಂಡು ಬೀದಿಯಲ್ಲಿ ತಿರುಗ್ತಾರಂತೆ. ಯಾವ ಮನೆ ಎದುರು ಅವ್ರು ಇರ್ತಾರೋ ಆ ಮನೆ ಬೆಳ್ಳಗೆ ಕಾಣುತ್ತದೆ, ಸುಣ್ಣ ಹಚ್ಚಿರ್ತಾರೆ ಅದಕ್ಕೆ. ಅವರು ಮುಂದೆ ದಾಟಿ ಹೋದ ಕೂಡಲೇ ಆ ಮನೆ ಕಪ್ಪಗಾಗ್ತದೆ, ಮುಂದಿನ ಮನೆ ಬೆಳ್ಳಗಾಗ್ತದೆ. ಅದೇ ರೀತಿ ಸ್ವಯಂವರ ಮಂಟಪದಲ್ಲಿ, ಸ್ವಯಂವರ ಸಭಾ ಮಂಟಪದಲ್ಲಿ ರಾಜಕುಮಾರರುಗಳ ಎದುರು ದಾಟಿ ಹೋಗುವಾಗ ಯಾವ ಯಾವ ರಾಜಕುಮಾರನ ಎದುರು ಅವಳು ಹೋಗಿ ನಿಲ್ಲುತ್ತಾಳೋ ಅವರು ಆನಂದದಿಂದ ಬೆಳ್ಳಗಾಗ್ತಿದ್ದಂತೆ. ಅವಳು ಮುಂದೆ ದಾಟಿದ್ರೆ ಅಯ್ಯೋ ನನ್ಗೆ ಮಾಲೆ ಹಾಕ್ಲಿಲ್ವಂತ ದುಃಖದಲ್ಲಿ ಅವರು ಕಪ್ಪಗಾಗ್ತಿದ್ದಂತೆ. ಹಾಗಾಗಿ ರಕ್ಷಕ ಭಟರ ಕೈಯಲ್ಲಿರುವ ದೀಪದ ಜ್ವಾಲೆಯಂತೆ ಸ್ವಯಂವರ ಸಭಾಮಂಟಪದಲ್ಲಿ ಇಂದುಮತಿ ಶೋಭಿಸಿದಳು ಅಂತ ಅವನು ವರ್ಣಿಸಿದ್ರಿಂದ ಅವನಿಗೆ ದೀಪಶಿಖಾ ಕಾಳಿದಾಸ ಎಂಬ ಬಿರುದೇ ಬಂದಿದೆ. ಹಾಗಾಗಿ ಉಪಮಾ ಕಾಳಿದಾಸಸ್ಯ ಎಂಬ ಮಾತು ಅವನಿಗೆ ಸಾರ್ಥಕವಾಗಿ ಅನ್ವಯವಾಗ್ತದೆ. ಈ ಕಾಳಿದಾಸನು ಅನೇಕ ಕಾವ್ಯಗಳನ್ನು ಬರೆದಿದ್ದಾನೆ. ಈ ಕಾವ್ಯಗಳು ಯಾಕೆ ಬಂದಿವೆ ಅಂದ್ರೆ, ಆಗ ನಮ್ಮ ಆಯೋಜಕರು ಹೇಳಿದಂತೆ ಕವಿ ಅನ್ನೋನು ಋಷಿಯಾಗದವನು ಕವಿ ಆಗಲಾರ. ನಿಜವಾಗಿ ಆದ್ರೆ ಧರ್ಮೋಪದೇಶ ಮಾಡುವುದೇ ಕಾವ್ಯಗಳ ಉದ್ದೇಶ. ರಾಮಾದಿವದ್ ವರ್ತಿತವ್ಯಂ ನ ರಾವಣಾದಿವತ್, ರಾಮನಂತೆ ಇರಬೇಕು, ರಾವಣನಂತೆ ಇರಬಾರದು ಅನ್ನೋದನ್ನು ಮನದಟ್ಟು ಮಾಡಲು ಈ ಕಾವ್ಯಗಳು ಬಂದಿವೆ. ಅಂದ್ರೆ ಧರ್ಮ ಮಾರ್ಗದಲ್ಲಿ ನಡಿಬೇಕು. ವೇದವೂ ಅದನ್ನೇ ಹೇಳಿದೆ, ಪುರಾಣವೂ ಅದನ್ನೇ ಹೇಳಿದೆ. ಆದ್ರೆ ಅದನ್ನು ಸುಲಲಿತವಾದ ಮಾರ್ಗದಲ್ಲಿ, ಸುಲಭವಾಗಿ ಅರ್ಥ ಆಗುವ ಮಾರ್ಗದಲ್ಲಿ ಕಾವ್ಯಗಳು ಹೇಳ್ತಾರಂತೆ. ಹೇಗೆಂದ್ರೆ ಬೇರೆ ಬೇರೆ ಕಥೆಗಳನ್ನು ಹೇಳ್ತಾ ಅದರ ಮಧ್ಯದಲ್ಲಿ ಧರ್ಮೋಪದೇಶ ಮಾಡುದು. ಉದಾಹರಣೆಗೆ ಮಹಾಭಾರತವನ್ನು ನೋಡಿದಾಗ ಅದರಲ್ಲಿ ಕೌರವ ಪಾಂಡವರ ಕಥೆ 10% ಮಾತ್ರ ಇರೋದು, 90% ಉಪದೇಶವೇ ಇರೋದು. ನಾನಾ ರೀತಿಯ ಉಪದೇಶಗಳಿವೆ. ಅದೇ ರೀತಿ ಕಾವ್ಯಗಳಲ್ಲಿ ಮಧ್ಯೆ ಮಧ್ಯೆ ಉಪದೇಶಗಳು ಬರ್ತವೆ. ಈ ಉಪದೇಶಗಳು ಹೇಗೆ ಬರ್ತವೆ ಅನ್ನೋದಕ್ಕೆ ನಾನು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ತಮಾಷೆಗೆ ಹೇಳಲಿಕ್ಕಿದೆ. ಶಾವಿಗೆ ಪಾಯಸದಲ್ಲಿ ದ್ರಾಕ್ಷಿ ಗೋಡಂಬಿ ಇದ್ದ ಹಾಗೆ ಅಂತ. ದ್ರಾಕ್ಷಿ ಗೋಡಂಬಿ ಇದ್ರೆ
ಶಾವಿಗೆ ಪಾಯಸ ಅಪ್ಗ್ರೇಡ್ ಆಗ್ತದೆ, ಬಹಳ ಖುಷಿ ಆಗ್ತದೆ ಅದನ್ನು ಸವಿಲಿಕ್ಕೆ. ಹಾಗಾಗಿ ಈ ಮಧ್ಯೆ ಮಧ್ಯೆ ಬರುವ ಉಪದೇಶಗಳು ಸಾರ್ವಕಾಲಿಕ ಉಪದೇಶಗಳು, ಕೇವಲ ಆ ಕಥೆಗೆ ಅಲ್ಲಿ ಬಂದ ಪಾತ್ರಕ್ಕೆ ಸಂಬಂಧಪಟ್ಟವುಗಳೆಲ್ಲ. ಇಂದಿಗೂ ನಮ್ಮೆಲ್ಲರಿಗೂ ಜೀವನದಲ್ಲಿ ಅನ್ವಯ ಮಾಡಿಕೊಳ್ಳಬಹುದಾದಂತಹ ಉಪದೇಶಗಳನ್ನು ಕವಿಗಳು ತಮ್ಮ ಕಾವ್ಯಗಳಲ್ಲಿ ಇಟ್ಟಿದ್ದಾರೆ. ಕಾಳಿದಾಸನ ಕಾವ್ಯಗಳಲ್ಲೂ ಕೂಡ ಬಹಳ ಸುಂದರವಾಗಿ ಈ ಉಪದೇಶಗಳನ್ನು ಅಲ್ಲಲ್ಲಿ ಪೋಣಿಸಲಾಗಿದೆ. ಕಾಳಿದಾಸನು ಬರೆದ ಕಾವ್ಯಗಳು ನಮ್ಗೆ ಗೊತ್ತಿದೆ. 2 ಮಹಾಕಾವ್ಯಗಳು ರಘುವಂಶ ಮತ್ತೆ ಕುಮಾರ ಸಂಭವ, 3 ನಾಟಕಗಳು ಅಭಿಜ್ಞಾನ ಶಾಕುಂತಲ, ವಿಕ್ರಮೋರ್ವಶೀಯ, ಮಾಲವಿಕಾಗ್ನಿಮಿತ್ರ, 2 ಖಂಡಕಾವ್ಯಗಳು ಮೇಘದೂತ ಮತ್ತು ಋತಸಂಹಾರ. ಈ ಕಾಳಿದಾಸನ ಕಾವ್ಯ ಪ್ರಪಂಚ ಅನ್ನೋದು ಬಹಳ ವಿಶಾಲವಾದ್ದು. ಅಲ್ಪಮತಿಗೆ ಎಷ್ಟು ತೋಚುತ್ತದೋ ಅಷ್ಟನ್ನೇ ನಾನು ಹೇಳ್ತೇನೆ. ಕಾಳಿದಾಸನೇ ರಘುವಂಶದಲ್ಲಿ ಹೇಳ್ತಾನೆ, ತಿತೀರ್ಷುರ್ ದುಸ್ತರಂ ಮೋಹಾದುಡುಪೇನಾಸ್ಮಿ ಸಾಗರಂ. ಯಾರಾದ್ರೂ ಅಲ್ಪ ಸಾಮರ್ಥ್ಯ ಉಳ್ಳವನು ದೊಡ್ಡ ಕೆಲಸ ಮಾಡಲು ಹೊರಟಾಗ ಏನಾಗ್ತದೆ ಅಂದ್ರೆ, ಸಣ್ಣ ತೆಪ್ಪ ಹರಿಗೋಲಿನಿಂದ ಸಮುದ್ರವನ್ನು ಒಬ್ಬ ದಾಟ್ಲಿಕ್ಕೆ ಹೋದ್ರೆ ಹೇಗಾಗ್ತದೋ ಹಾಗೆ ಅಂತ. ಹಾಗಾಗಿ ಅಷ್ಟು ವಿಶಾಲವಾದ ಕಾಳಿದಾಸನ ವಾಂಗ್ಮಯ ಪ್ರಪಂಚವನ್ನು ಪರಿಚಯಿಸಲಿಕ್ಕೆ ಬಹಳ ಕಷ್ಟ. ಹಾಗಾಗಿ ನನ್ನ ಬುದ್ಧಿಗೆ ಎಟಕುವ ವಿಷಯಗಳ ಬಗ್ಗೆ ನಾನು ಸ್ವಲ್ಪ ಮಾತನಾಡಲು ಬಯಸ್ತೇನೆ. ಅವನ ರಘುವಂಶ ಕಾವ್ಯ ಆರಂಭವಾಗುವುದು ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ತನ್ನ ಕಾವ್ಯ ರಚನೆ ನಿರ್ವಿಘ್ನವಾಗಿ ನೆರವೇರಬೇಕು ಅನ್ನೋ ದೃಷ್ಟಿಯಿಂದ ಪಾರ್ವತಿ ಪರಮೇಶ್ವರರ ಪ್ರಾರ್ಥನೆಯನ್ನು ಅವನು ಮಾಡ್ತಾನೆ. ಹಾಗಾದ್ರೆ ಈ ಶ್ಲೋಕದಲ್ಲಿ ಏನು ವಿಶೇಷತೆ ಇದೆ? ಇದು ಇಂದಿಗೂ ನಮಗೆ ಜೀವನದಲ್ಲಿ ಅನ್ವಯ ಮಾಡಿಕೊಳ್ಳಬೇಕಾದಂತಹ ಉಪದೇಶ ಸಂದೇಶ ಈ ಶ್ಲೋಕದಲ್ಲಿ ಇದೆಯಾ ಅಂದ್ರೆ ಇದೆ. ಯಾಕಂದ್ರೆ ಆದರ್ಶ ದಂಪತಿಗಳು ಹೇಗಿರಬೇಕು ಅನ್ನೋದನ್ನು ಅವನು ಶಿವಪಾರ್ವತಿ ಅಥವಾ ಪಾರ್ವತಿ ಪರಮೇಶ್ವರರಿಗೆ ಕೊಟ್ಟ ವಿಶೇಷಣದಿಂದಲೇ ಗೊತ್ತಾಗ್ತದೆ. ಅಲ್ಲಿ ನೋಡಿ, ಪಾರ್ವತಿ ಪರಮೇಶ್ವರವು ಜಗತಃ ಪಿತರವು ಅಂತ ಒಂದು ವಿಶೇಷಣ, ವಾಗರ್ಥಾವಿವ ಸಂಪೃಕ್ತವು ಅಂತ ಇನ್ನೊಂದು ವಿಶೇಷಣ. ವಾಗರ್ಥಾವಿವ ಸಂಪೃಕ್ತವು ಅಂದ್ರೆ ವಾಕ್ ಮತ್ತೆ ಅರ್ಥಗಳು ಹೇಗೆ ಒಂದರೊಡನೆ ಒಂದು ಬೆಸೆದುಕೊಂಡಿವೆಯೋ ಅದೇ ರೀತಿ ಪಾರ್ವತಿ ಪರಮೇಶ್ವರರು ಒಬ್ಬರಲ್ಲಿ ಒಬ್ಬರು ಬೆಸೆದುಕೊಂಡಿದ್ದಾರೆ, ಅರ್ಧನಾರೀಶ್ವರರಾಗಿದ್ದಾರೆ. ಅಂದ್ರೆ ಆದರ್ಶ ದಂಪತಿಗಳು, ಒಬ್ಬರನ್ನು ಬಿಟ್ಟು ಒಬ್ರು ಇರೋದಿಲ್ಲ ಅಂತ ಅರ್ಥ. ಇಲ್ಲಿ ಇನ್ನೂ ವಿಶೇಷವಾಗಿದೆ ನೋಡಿ, ವಾಕ್ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಸ್ತ್ರೀಲಿಂಗ, ಅರ್ಥ ಅನ್ನೋ ಶಬ್ದ ಪುಲ್ಲಿಂಗ. ಅದೇ ರೀತಿ ಪಾರ್ವತಿ ಸ್ತ್ರೀಲಿಂಗ, ಪರಮೇಶ್ವರ ಅನ್ನೋದು ಪುಲ್ಲಿಂಗ. ಎಷ್ಟು ಚೆನ್ನಾಗಿರುವ ಉಪಮೇಯನವನ್ನು ಕೊಟ್ಟಿದ್ದಾನೆ. ಶಬ್ದ ಮತ್ತೆ ಅರ್ಥಗಳು ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆಯೋ, ಚೆನ್ನಾಗಿ ಬೆಸೆದುಕೊಂಡಿವೆಯೋ, ಮತ್ತೆ ಅವರು ಜಗತಃ ಪಿತರವು. ಸಂಸ್ಕೃತದಲ್ಲಿ ಹೊಸ ಶಬ್ದಗಳನ್ನು ತಯಾರು ಮಾಡಲಿಕ್ಕೆ ವೃತ್ತಿಗಳು ಅಂತ ಹೇಳ್ತಾರೆ. ಅದರಲ್ಲಿ ಸಮಾಸ ವೃತ್ತಿಯೊಂದು, ಏಕಶೇಷ ವೃತ್ತಿ ಇನ್ನೊಂದು. ಇದು ಏಕಶೇಷ ವೃತ್ತಿಯನ್ನು ಮಾಡಿದ್ದಾರೆ. ಹೇಗೆಂದ್ರೆ ಮಾತಾಚ ಪಿತಾಚ ಅಂತ ವಿಗ್ರಹ ವಾಕ್ಯ, ಪಿತರವು ಅನ್ನೋದು ತಯಾರಾದ ಹೊಸ ಶಬ್ದ. ಇಲ್ಲಿ ಪಿತರವು ಅನ್ನೋ ಒಂದೇ ಶಬ್ದದಲ್ಲಿ ಮಾತಾಪಿತರವು ಅನ್ನೋ ಅರ್ಥವನ್ನು ಕೊಡ್ಲಿಕ್ಕಾಗ್ತದೆ ವ್ಯಾಕರಣ ನಿಯಮದ ಪ್ರಕಾರ. ನೋಡಿ, ಒಂದೇ ಶಬ್ದದಲ್ಲಿ ಇಬ್ರಿದ್ದಾರೆ ಅಂದ್ರೆ ಅಲ್ಲಿ ಅನ್ಯೋನ್ಯತೆ ಗೊತ್ತಾಗ್ತದೆ. ಇಂತಹ ಪಾರ್ವತಿ ಪರಮೇಶ್ವರನನ್ನು ಶಬ್ದಾರ್ಥಗಳ ಜ್ಞಾನಕ್ಕೋಸ್ಕರ ನಾನು ನಮಸ್ಕರಿಸ್ತೇನೆ ಅನ್ನೋದು ಈ ಶ್ಲೋಕದಲ್ಲಿ ಅವನು ಮಾಡಿದ ಪ್ರಾರ್ಥನೆ. ಈ ಪ್ರಾರ್ಥನೆಯಲ್ಲಿಯೇ ಆದರ್ಶ ದಂಪತಿಗಳು ಹೇಗಿರ್ತಾರೆ ಅನ್ನೋದನ್ನು ಅವನು ಬಹಳ ಚೆನ್ನಾಗಿ ಸೂಚಿಸಿದ್ದಾನೆ. ರಘುವಂಶದಲ್ಲಿ ದಿಲೀಪನೇ ಮೊದಲಾದ ಅನೇಕ ಮಹಾರಾಜರ ವರ್ಣನೆ ಬರ್ತದೆ. ಆ ದಿಲೀಪನ ವಂಶದಲ್ಲಿರುವ ರಾಜರು ಯಾವ ರೀತಿ ಇದ್ರು ಅನ್ನೋದನ್ನು ಅವನು ಅನೇಕ ಶ್ಲೋಕಗಳಲ್ಲಿ ವರ್ಣಿಸ್ತಾನೆ. ಅದು ಇಂದಿಗೂ ಪ್ರಸ್ತುತ. ಇಂದು ಕೂಡ ಯಾರು ಆಡಳಿತದಲ್ಲಿದ್ದಾರೋ, ಮಂತ್ರಿಗಳಾಗ್ಲಿ, ಅಧಿಕಾರಿಗಳಾಗ್ಲಿ, ಕಾರ್ಯಾಂಗ ಆಗ್ಲಿ, ಶಾಸಕಾಂಗ ಆಗ್ಲಿ, ಅವರೆಲ್ಲರೂ ಗಮನಿಸಬೇಕಾದಂತಹ ವಿಷಯ ಈ ವರ್ಣನೆಗಳಲ್ಲಿ ಬರುತ್ತದೆ. ಅಲ್ಲಿ ಆ ಮಹಾರಾಜರು ಹೇಗಿದ್ರು ಅಂತ ಒಂದು ಶ್ಲೋಕ ಇದೆ. ಶೈಶವೇಭ್ಯಸ್ತ ವಿದ್ಯಾನಾಂ ಯೌವನೇ ವಿಷಯೈಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನ ಅಂತೆ ತನುತ್ಯಜಾಂ. ಆ ರಘುವಂಶದ ಮಹಾರಾಜರು ಹೇಗಿದ್ರು? ಶೈಶವೇ ಅಭ್ಯಸ್ತ ವಿದ್ಯಾನಾಂ, ಅವರು ತಮ್ಮ ಬಾಲ್ಯಕಾಲದಲ್ಲಿ ಚೆನ್ನಾಗಿ ವಿದ್ಯೆಯನ್ನು ಓದ್ತಿದ್ರು, ವಿದ್ಯಾ ಸಂಪಾದನೆಯನ್ನು ಅವರು ಮಾಡ್ತಾ ಇದ್ರು. ಯೌವನೇ ವಿಷಯೈಷಿಣಾಂ, ಯೌವನ ಕಾಲದಲ್ಲಿ ನಾನಾ ರೀತಿಯ ವಿಷಯಗಳನ್ನು ಅವರು ಅನುಭವಿಸ್ತಾ ಇದ್ರು.
ವಾರ್ಧಕೆ ಮುನಿವೃತ್ತೀನಾಂ, ಮುದಿತನ ಬಂದಾಗ ಮುನಿಗಳ ಹಾಗೆ ಬದುಕ್ತಿದ್ರು ಅಂತ. ಅಂದ್ರೆ ನಮ್ಮ ವಯಸ್ಸಿನ ಅವಸ್ಥೆಗಳು ಯಾವ ರೀತಿ ಬರ್ತವೋ ಆ ಅವಸ್ಥೆಗೆ ಅನುಗುಣವಾಗಿ ಅವರು ಜೀವನ ಮಾಡ್ತಾ ಇದ್ರು. ನಾವು ಕೂಡ ಅಷ್ಟೇ. ಬಾಲ್ಯಕಾಲದಲ್ಲಿ ವಿದ್ಯಾಭ್ಯಾಸವನ್ನು ಬಿಟ್ಟು ಬೇರೆ ಏನೂ ಮಾಡಬಾರದು. ವಿದ್ಯಾಭ್ಯಾಸ ಮಾಡುವ ಕಾಲದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು. ಯೌವನ ಮುಂದೆ ಶರೀರ ಗಟ್ಟಿಯಾಗಿರುವಾಗ ಆ ವಿದ್ಯೆಯ ಬಲದಿಂದ ಚೆನ್ನಾಗಿ ಸಂಪಾದನೆ ಮಾಡಬೇಕು. ಆಮೇಲೆ ಒಂದಷ್ಟು ವರ್ಷ ಆದ್ಮೇಲೆ ನಿವೃತ್ತಿಯನ್ನು ಪಡಿಬೇಕು. ಮನುಷ್ಯನ ಶರೀರ ಅವನ ಮನಸ್ಸು ಹೇಗಿದೆಯೋ ಹಾಗೆ ಇರೋದಿಲ್ಲ, ಶರೀರ ದುರ್ಬಲವಾಗ್ತದೆ. ಆಗ ಅವನು ಸ್ವಲ್ಪ ವಾರ್ಧಕ್ಯ ಅಂದ್ರೆ ವಾನಪ್ರಸ್ಥಾಶ್ರಮದ ರೀತಿ ಸ್ವಲ್ಪ ರಿಟೈರ್ಮೆಂಟ್ ಆಗಬೇಕು, ಮಕ್ಕಳಿಗೆ ಅಧಿಕಾರವನ್ನು ಬಿಟ್ಟು ಕೊಡಬೇಕು. ನಾವು ಕೂಡ ನಮ್ಮ ಜೀವನದಲ್ಲಿ ಒಂದಷ್ಟು ವರ್ಷ ಆದ್ಮೇಲೆ ನಮ್ಮ ಜೀವನ ಕ್ರಮವನ್ನು ಬದಲಿಸಿ ಸ್ವಲ್ಪ ನಿವೃತ್ತಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನೋದು ಆ ರಾಜರ ವರ್ಣನೆಯಿಂದ ನಾವು ತಿಳ್ಕೊಳ್ಬೇಕು. ಕೊನೆಯ ವಾಕ್ಯ ಕಷ್ಟ ಉಂಟು, ಯೋಗೇನಾಂತೆ ತನುತ್ಯಜ ಅಂತ. ಅವರು ತಮ್ಮ ಶರೀರವನ್ನು ಯೋಗ ಬಲದಿಂದಲೇ ಬಿಡ್ತಿದ್ರು ಅಂತ. ನಮ್ಮ ಸಿದ್ಧಾಂತದ ಪ್ರಕಾರ ಶರೀರ ಬೇರೆ, ಆತ್ಮ ಬೇರೆ. ಈ ಶರೀರವನ್ನು ಬಿಟ್ಟು ಹೋಗುವಾಗ ತುಂಬಾ ದುಃಖ ಆಗ್ತದಂತೆ, ಆ ಮರಣ ಕಾಲದ ವೇದನೆ. ಆದ್ರೆ ಅವರು ಯೋಗಿಗಳಾದ್ರಿಂದ ಯಾವುದೇ ದುಃಖ ಇಲ್ಲದೆ ಶರೀರವನ್ನು ಬಿಟ್ಟು ಹೋಗ್ತಾ ಇದ್ರು. ಅಂದ್ರೆ ನಾವು ಕೂಡ ಅಷ್ಟೇ, ಈ ಎಷ್ಟು ಸಂತೋಷದಿಂದ ಈ ಪ್ರಪಂಚದಲ್ಲಿ ಬದುಕ್ತೇವೋ, ಬಿಟ್ಟು ಹೋಗುವ ಬಗ್ಗೆನೂ ಅಷ್ಟೇ ಸರಳವಾಗಿ ನಾವಿರ್ಬೇಕು. ಅದರ ಬಗ್ಗೆ ಚಿಂತೆ ಮಾಡಬಾರದು. ಅನಾಯಾಸೇನ ಮರಣಂ ಅಂತ ನಾವು ಕೇಳ್ಕೊಂಡ ಹಾಗೆ. ಈ ರೀತಿ ಕಾಳಿದಾಸ ಆ ರಘುವಂಶದ ಮಹಾರಾಜರ ವರ್ಣನೆ, ಅವರ ಸ್ವಭಾವ, ಇವುಗಳನ್ನು ಹೇಳ್ತಾ ನೀವು ಕೂಡ ಈ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ರಾಜರಾದವರು ಧನ ಸಂಗ್ರಹ ಮಾಡ್ತಾರೆ, ಮಾತಾಡ್ತಾರೆ, ಯುದ್ಧ ಮಾಡ್ತಾರೆ, ನಾನಾ ರಾಣಿಯರನ್ನು ಮದುವೆ ಆಗ್ತಾರೆ. ಹಾಗಾದ್ರೆ ಸಾಮಾನ್ಯ ರಾಜರು ದುಡ್ಡು ಒಟ್ಟು ಮಾಡೋದು ತಮ್ಮ ದುರ್ವ್ಯಾಪಾರಗಳಿಗೋಸ್ಕರ, ತಮ್ಮ ಆಶೆಗಳನ್ನು ಈಡೇರಿಸಿಕೊಳ್ಳಲು, ಕೆಟ್ಟ ಕೆಟ್ಟ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ದುಡ್ಡು ಒಟ್ಟು ಮಾಡ್ತಾರೆ, ಮಾತಾಡ್ತಾರೆ, ಇನ್ನೊಬ್ಬರನ್ನು ಸೋಲಿಸ್ಲಿಕ್ಕೋಸ್ಕರ ಮಾತಾಡ್ತಾರೆ. ಮತ್ತೆ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ, ಸಾಮ್ರಾಜ್ಯ ವಿಸ್ತಾರ ಮಾಡ್ಲಿಕ್ಕೆ ಯುದ್ಧ ಮಾಡ್ತಾರೆ. ಮತ್ತೆ ನಾನಾ ರೀತಿಯ ಸುಖ ಭೋಗಗಳನ್ನು ಅನುಭವಿಸಲು ಮದುವೆ ಆಗ್ತಾರೆ. ಆದ್ರೆ ರಘುವಂಶದ ರಾಜರು ಆ ರೀತಿ ಅಲ್ಲ. ದುಡ್ಡು ಯಾಕೆ ಒಟ್ಟು ಮಾಡ್ತಿದ್ರು ಅಂದ್ರೆ ತ್ಯಾಗಾಯ, ಅಂದ್ರೆ ದಾನ ಮಾಡ್ಲಿಕ್ಕೋಸ್ಕರ ಅವರು ದುಡ್ಡನ್ನು ಒಟ್ಟು ಮಾಡ್ತಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಶ್ಲೋಕವೇ ಇದೆ ಇಲ್ಲಿ. ಪ್ರಜಾನಾಮೇವ ಭೂತ್ಯರ್ಥಂ ಸತಾಭ್ಯೋ ಬಲಿಮಗ್ರಹೀತ್ ಸಹಸ್ರಗುಣ ಮುತ್ಸ್ರಷ್ಟುಂ ಆದತ್ತೇ ಹಿರಸಂರವಿ. ಸೂರ್ಯ ಭೂಮಿಯಿಂದ ನೀರನ್ನು ಆವಿ ರೂಪದಲ್ಲಿ ಹೀರ್ಕೊಳ್ತಾನೆ. ಯಾವುದಕ್ಕೋಸ್ಕರ ಅಂದ್ರೆ ಪುನಃ ಭೂಮಿಗೆ ಕೊಡಲಿಕ್ಕೋಸ್ಕರ. ಉಪ್ಪು ನೀರನ್ನು ಅವನು ಸ್ವೀಕರಿಸಿ ಸಿಹಿ ನೀರನ್ನು ಕೊಡ್ತಾನೆ. ಈಗ ಒಂದು ಊರಿನಿಂದ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಆವಿ ರೂಪದಲ್ಲಿ ಸ್ವೀಕರಿಸ್ತಾನೋ ಅದಕ್ಕಿಂತ 10 ಪಟ್ಟು ಮಳೆ ರೂಪದಲ್ಲಿ ಕೊಡ್ತಾನೆ ಸೂರ್ಯ. ಅದೇ ರೀತಿ ಅವನು ಜನಗಳ ಬಳಿ ದುಡ್ಡನ್ನು ಯಾಕೆ ಸಂಗ್ರಹಿಸ್ತಿದ್ದ, ತೆರಿಗೆ ಯಾಕೆ ಸಂಗ್ರಹಿಸ್ತಿದ್ದ ಅಂದ್ರೆ ಅವರಿಗೆ ಸಹಸ್ರ ಗುಣ ಅಂದ್ರೆ 1000 ಪಟ್ಟು ಹೆಚ್ಚು ಮಾಡಿ ಅವರಿಗೆ ಅದನ್ನು ಹಿಂದೆ ಕೊಡ್ತಿದ್ದ. ಅದಕ್ಕೆ ಅವರು ದುಡ್ಡು ಒಟ್ಟು ಮಾಡ್ತಾ ಇದ್ದದ್ದು, ಧನ ಸಂಗ್ರಹ ಮಾಡ್ತಾ ಇದ್ದದ್ದು ತ್ಯಾಗಕ್ಕೋಸ್ಕರ. ಸತ್ಯಾಯ ಮಿತ ಭಾಷಣ. ನಾವು ಮಾತಾಡ್ತೇವೆ, ನಾಲಿಗೆಗೆ ಎಲುಬಿಲ್ಲ, ಲಂಗುಲಗಾಮಿಲ್ಲದೆ ಮಾತನಾಡಿದ್ರೆ ನಮ್ಗೆ ಅಪಾಯ ಬರುವ ಸಾಧ್ಯತೆ ಇದೆ. ಲಕ್ಷ್ಮೀರ್ವಸತಿ ಜಿಹ್ವಾಗ್ರೇ ಜಿಹ್ವಾಗ್ರೇ ಮಿತ್ರ ಬಾಂಧವಾಹ ಜಿಹ್ವಾಗ್ರೇ ಬಂಧನಂ ಪ್ರಾಪ್ತಂ ಜಿಹ್ವಾಗ್ರೇ ಮರಣಂ ಧ್ರುವಂ. ಮಾತನಾಡುವಾಗ ಚೂರೇನಾದ್ರೂ ಏರುಪೇರಾದ್ರೆ, ಎಡವಟ್ಟಾದ್ರೆ ನಮ್ಗೆ ತೊಂದರೆ ಆಗ್ತದೆ. ನಮ್ಗೆ ಜೀವನದಲ್ಲಿ ಅನುಭವ ಇದೆ, ಮಾತಾಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅಂತ. ನಮ್ಮ ಬಾಯಿಯಿಂದ ಸುಳ್ಳು ಕೂಡ ಬರಬಹುದು. ಆ ಸುಳ್ಳನ್ನು ಪ್ರತಿಪಾದನೆ ಮಾಡಲು ಇನ್ನೂ ಅನೇಕ ಸುಳ್ಳು ಹೇಳಬೇಕಾಗಿ ಬರಬಹುದು. ಹಾಗಾಗಿ ರಘುವಂಶದ ಮಹಾರಾಜರು ಸತ್ಯಾಯ ಮಿತ ಭಾಷಿಣಾಂ, ಸತ್ಯವಂತರಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಮಿತಭಾಷಿಗಳಾಗಿತ್ತು. ಯಶಸೇ ವಿಜಿಗೀಷೂಣಾಂ, ಎಲ್ಲಾ ಕಡೆ ಯುದ್ಧಗಳನ್ನು ಮಾಡ್ತಾ ಸಾಮ್ರಾಜ್ಯ ವಿಸ್ತಾರ ಮಾಡ್ತಿದ್ರು. ಅವರು ಸಾಮ್ರಾಜ್ಯದ ದಾಹದಿಂದ ವಿಸ್ತಾರ ಮಾಡಿದ್ದಲ್ಲ, ಅವರು ಕೀರ್ತಿಗೋಸ್ಕರ ಅವರು ಯುದ್ಧವನ್ನು ಮಾಡ್ತಿದ್ರು. ಪ್ರಜಾಯೈ ಗೃಹ ಮೇಧಿನಾಂ, ಕೇವಲ ಸತ್ ಸಂತತಿ ಪ್ರಾಪ್ತಿಗೋಸ್ಕರ ಮಾತ್ರ ಮದುವೆ ಆಗ್ತಿದ್ರು. ಬೇರೆ ಯಾವುದೋ ರಾಜನ ಅಳಿಯನಾದ್ರೆ ಆ ರಾಜ್ಯವು ನಮಗೆ ಸಿಗ್ತದೆ, ಈ ರೀತಿ ದುರಾಸೆಯಿಂದ ಮದುವೆ ಆಗ್ತಿರ್ಲಿಲ್ಲ. ಒಳ್ಳೆಯ ಸಂತಾನ, ಧರ್ಮಿಷ್ಠನಾದ ಮಗನನ್ನೋ ಮಗಳನ್ನೋ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಅವರು ಮದುವೆ ಆಗ್ತಿದ್ರು. ಅದಕ್ಕೋಸ್ಕರ ನೋಡಿ, ನಮ್ಮ ಭಾರತೀಯ ವಿವಾಹ ಪದ್ಧತಿಯಲ್ಲಿ
ವಿವಾಹದ ಸಂಕಲ್ಪವೇ ಹೀಗಿದೆ. ಧರ್ಮ ಪ್ರಜಾ ಸಂಪದ್ಯರ್ಥಂ ಅಂತ ಮದುವೆಯಾಗುವ ಉದ್ದೇಶವೇ ಧರ್ಮಿಷ್ಠನಾದ ಸಂತತಿ ಅಥವಾ ಧರ್ಮಿಷ್ಠ ಅಪತ್ಯ ನಮಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದಲೇ ಮದುವೆಯಾಗುವುದು. ಈ ಎಲ್ಲವನ್ನು ಆ ರಘುವಂಶದ ರಾಜರು ಪಾಲಿಸ್ತಾ ಇದ್ರು. ನಾವು ಕೂಡ ಜೀವನದಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು, ಆದ್ರೆ ತ್ಯಾಗ ಮಾಡಬೇಕು, ಮಾತಾಡಬೇಕು, ಕಮ್ಮಿ ಮಾತಾಡಬೇಕು. ಯಾಕಂದ್ರೆ ಸುಳ್ಳುಗಾರನಾಗಬಾರದು. ನಮ್ಮ ಬಾಯಿಂದ ಒಂದು ಸುಳ್ಳು ಹೊರಗೆ ಬರಬಾರ್ದಾದ್ರಿಂದ ಮಾತನಾಡುವುದನ್ನು ಮಿತವಾಗಿ ಮಾತಾಡಬೇಕು. ನಾವು ಯಾವುದಾದ್ರೂ ಮೇಲಾಟದಲ್ಲಿ ಭಾಗವಹಿಸಿ ಗೆಲ್ಲಬೇಕು ಅಂತ ಆಸೆ ಬಂದ್ರೆ ಕೇವಲ ಕೀರ್ತಿಗೋಸ್ಕರ ನಾವು ಗೆಲ್ಲಬೇಕೇ ಹೊರತು ಇನ್ನೊಬ್ಬರನ್ನು ಸೋಲಿಸ್ಲಿಕ್ಕಾಗಲಿ ಬೇರೆ ಸ್ವಾರ್ಥಕ್ಕೋಸ್ಕರ ಅಲ್ಲ. ಈ ರೀತಿ ಆ ಕಾಳಿದಾಸ ಆ ರಘುವಂಶದಲ್ಲಿ ಅವರ ವರ್ಣನೆಯನ್ನು ಮಾಡ್ತಾ ಒಳ್ಳೆಯ ಉಪದೇಶವನ್ನು ನಮಗೆ ಕೊಟ್ಟಿದ್ದಾನೆ. ಕಾಳಿದಾಸನ ಇನ್ನೊಂದು ಕಾವ್ಯ ಕುಮಾರ ಸಂಭವ. ಈ ಕುಮಾರ ಸಂಭವದಲ್ಲಿ ಷಣ್ಮುಖ ಸ್ವಾಮಿಯ ಒಂದು ಜನನದ ವರ್ಣನೆ. ನಮ್ಗೆ ಗೊತ್ತಿದೆ, ದೇವತೆಗಳಿಗೆ ತಾರಕಾಸುರನ ಉಪಟಳ ಜಾಸ್ತಿ ಆಯಿತು. ಅವನೊಂದು ವಿಶಿಷ್ಟವಾದ ವರವನ್ನು ಪಡ್ಕೊಂಡಿದ್ದ. ಏನಂದ್ರೆ ಶಿವಪಾರ್ವತಿಯರ ಮಗನಿಂದ ನನಗೆ ಸಾವು ಅಂತ. ಅವನು ಯಾಕೆ ಆ ರೀತಿ ಕೇಳ್ಕೊಂಡ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ದಕ್ಷ ಯಜ್ಞ ಪ್ರಸಂಗ ನಡೆದಿತ್ತು. ದಕ್ಷ ಯಜ್ಞದಲ್ಲಿ ದಾಕ್ಷಾಯಣಿ ಅವಳು ಯಜ್ಞದ ಅಥವಾ ಅಲ್ಲಿ ತನ್ನ ಪ್ರಾಣಾರ್ಪಣೆ ಮಾಡಿಕೊಂಡಿದ್ದು. ಈಶ್ವರ ವೈರಾಗ್ಯವನ್ನು ಹೊಂದಿ ತಪಸ್ಸು ಮಾಡ್ತಾ ಇದ್ದ. ಇನ್ನು ಈ ಪಾರ್ವತಿ ಪುನಃ ಹುಟ್ಟಿ ಬರೋದಿಲ್ಲ, ಹುಟ್ಟಿ ಬಂದ್ರು ಈ ಈಶ್ವರ ಇವಳನ್ನು ಮದುವೆ ಆಗ್ಲಿಕ್ಕಿಲ್ಲ. ಹಾಗಾಗಿ ಅವನೇನ್ ಹೇಳ್ತಾನೆ, ಈಶ್ವರ ಮತ್ತು ಪಾರ್ವತಿಯ ಸಂತಾನದಿಂದ ನನಗೆ ಸಾವು ಅಂತ ಹೇಳಿ ವರ ಕೇಳ್ಕೊಳ್ತಾನೆ. ಆ ವರ ಬಲದಿಂದ ಕೊಬ್ಬಿ ಎಲ್ಲಾ ಲೋಕಗಳಿಗೂ ಅವನು ಪೀಡೆಯನ್ನು ಕೊಡ್ತಾನೆ. ಆಗ ದೇವತೆಗಳು ಒಂದು ಉಪಾಯ ಹೂಡ್ತಾರೆ. ಈಶ್ವರ ಪಾರ್ವತಿಯರ ಮದುವೆಯನ್ನು ಮಾಡಿದರೆ ಅವರಿಬ್ಬರಿಗೆ ಹುಟ್ಟುವ ಷಣ್ಮುಖ ಸ್ವಾಮಿಯಿಂದ ಇವನ ಸಂಹಾರ ಆಗಬೇಕು. ಈ ಕಥೆಯೇ ಈ ಕುಮಾರ ಸಂಭವ ಕಾವ್ಯದಲ್ಲಿ ಬರ್ತದೆ. ಬಹಳ ಸುಂದರವಾದ ಒಂದು ಕಾವ್ಯ. ಅಲ್ಲಿ ಪಾರ್ವತಿಗೆ ಹುಟ್ಟಿದಾರಭ್ಯ ತಾನು ಹಿಂದಿನ ಜನ್ಮದಲ್ಲಿ ದಾಕ್ಷಾಯಣಿಯಾಗಿದ್ದವಳು, ಈ ಜನ್ಮದಲ್ಲಿಯೂ ನಾನು ಶಿವನನ್ನೇ ಮದುವೆ ಆಗಬೇಕು ಅಂತ ಸಂಕಲ್ಪ ಅವಳಲ್ಲಿ ಮೊದಲೇ ಇತ್ತು. ನಾರದರು ಒಂದ್ ದಿವಸ ಹೇಳ್ತಾರೆ ಪಾರ್ವತಿಯ ಅಪ್ಪನ ಹತ್ರ, ಯಾಕಂದ್ರೆ ದಾಕ್ಷಾಯಣಿಯು ಹಿಮಾಲಯನ ಮಗಳಾಗಿ ಹುಟ್ಟಿತ್ತು, ಪರ್ವತನ ಮಗಳು, ಆದ್ರಿಂದಲೇ ಅವಳಿಗೆ ಪಾರ್ವತಿ ಅಂತ ಹೆಸರು ಬಂತು. ಹಾಗಾಗಿ ಈಶ್ವರ ತಪಸ್ಸು ಮಾಡುವ ಜಾಗದಲ್ಲಿ ಇವಳು ಸುತ್ತ ಪರಿಚರ್ಯೆ ಮಾಡಲಿಕ್ಕೆ ಅವಳು ಹೋಗ್ತಾಳೆ. ತನ್ನ ಮಗಳ ಬಗ್ಗೆ ಹಿಮಾಲಯನಿಗೆ ಗೊತ್ತಿದ್ರಿಂದ ಅವನು ಅನುಮತಿ ಕೊಡ್ತಾನೆ. ಈಶ್ವರನಿಗೂ ಈ ಪಾರ್ವತಿ ಬಂದು ತನ್ನ ಸುತ್ತಮುತ್ತ ತನ್ನ ಆಶ್ರಮದ ತಪಸ್ಸಿನ ಸ್ಥಳದ ಸ್ವಚ್ಛತೆ ಮಾಡ್ತಿದ್ದಾಳೆ, ದರ್ಭೆ ಸಮಿತಿಗಳನ್ನು ತಂದುಕೊಡ್ತಾ ಇದ್ದಾಳೆ ನಿತ್ಯದ ಅನುಷ್ಠಾನಕ್ಕೆ ಅಂತೆಲ್ಲ ಗೊತ್ತಿದೆ. ನಿಜವಾಗಿ ಆದ್ರೆ ಒಂದು ತಪಸ್ಸು ಮತ್ತೊಂದು ಹುಡುಗಿ ಪರಸ್ಪರ ವಿರುದ್ಧ ವಿಷಯಗಳು, ನೀರು ಬೆಂಕಿ ಇದ್ದ ಹಾಗೆ. ಆದ್ರೂ ಈಶ್ವರ ಈ ಪಾರ್ವತಿಗೆ ತನ್ನ ಸೇವೆ ಮಾಡಲು ಯಾಕೆ ಒಪ್ಪಿಗೆ ಕೊಟ್ಟ ಅನ್ನೋದ್ರ ಬಗ್ಗೆ ಸುಂದರವಾದ ವರ್ಣನೆಯನ್ನು ಅವನು ಮಾಡ್ತಾನೆ. ಏನಂದ್ರೆ, ವಿಕಾರ ಹೇತವು ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿತ ಏವ ಧೀರಾಹ. ನಮ್ಮ ಮನಸ್ಸನ್ನು ವಿಕಾರಗೊಳಿಸುವ ವಸ್ತು ಎದುರುಗಡೆ ಇದ್ದಾಗಲೂ ನಮ್ಮ ಮನಸ್ಸು ವಿಕಾರ ಹೊಂದುವುದಿಲ್ಲವೋ, ಯಾರ ಮನಸ್ಸು ವಿಕಾರ ಹೊಂದುವುದಿಲ್ಲವೋ ಅವರೇ ಧೀರರು ಅಂತ. ಈಶ್ವರ ಅಂತಹ ಧೀರ. ಪಾರ್ವತಿಯಂತಹ ಸುಂದರಿ ಯುವತಿ ತನ್ನ ಸುತ್ತಮುತ್ತ ಠಳಾಯಿಸ್ತಾ ಇದ್ರು, ಓಡಾಡ್ತಾ ಇದ್ರು ಕೂಡ ತನ್ನ ತಪಸ್ಸಿಗೆ ಅವನು ಭಂಗ ತಂದುಕೊಳ್ಳುವುದಿಲ್ಲ. ಪಾರ್ವತಿ ಅವನ ತಪಸ್ಸಿಗೆ ಭಂಗ ಮಾಡೋದಿಲ್ಲ, ಅಥವಾ ಭಂಗ ಮಾಡಲು ಅವಳಿಂದ ಸಾಧ್ಯವಾಗುವುದಿಲ್ಲ. ಪಾರ್ವತಿ ತನ್ನ ಉದ್ದೇಶ ಈಶ್ವರನ ಮನಸ್ಸನ್ನು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದಲೇ ತನ್ನ ಸೌಂದರ್ಯವನ್ನು ತೋರಿಸಿ ಈಶ್ವರನನ್ನು ನಾನು ಮರುಳು ಮಾಡಬಹುದು ಅನ್ನೋ ದೃಷ್ಟಿಯಿಂದಲೇ ಹೋಗಿರ್ತಾಳೆ. ಆದ್ರೆ ಸೌಂದರ್ಯದಿಂದ ಈಶ್ವರ ವಶ ಆಗುದಿಲ್ಲ ಅಂತ ಗೊತ್ತಾಯ್ತು. ಯಾಕಂದ್ರೆ ಅವನು ಅಂತಹ ಒಬ್ಬ ಸಾಧಕ, ಧೀರ ಅವನು. ಅದಕ್ಕೆ ಅವಳು ತಾನೂ ತಪಸ್ಸು ಮಾಡ್ಲಿಕ್ಕೆ ಹೊರಡ್ತಾಳೆ. ತಾನೂ ತಪಸ್ಸು ಮಾಡ್ಲಿಕ್ಕೆ ಹೊರಟು ಋಷಿಗಳಂತೆ ತಪಸ್ಸು ಮಾಡ್ತಾಳಂತೆ. ಎಷ್ಟು ಚೆನ್ನಾಗಿ ತಪಸ್ಸು ಮಾಡ್ತಾಳೆ ಅಂದ್ರೆ ಕಾಡಿನಲ್ಲಿರುವೆಲ್ಲ ಋಷಿಗಳು ಅವಳಿಗೆ ಗೌರವ ಕೊಡ್ತಾರಂತೆ, ಇನ್ನೊಬ್ಬ ಋಷಿ ಅನ್ನೋ ದೃಷ್ಟಿಯಲ್ಲಿ. ಈಶ್ವರ ಇಲ್ಲಿ ಒಂದು ವಿನೋದ ಮಾಡ್ತಾನೆ. ಒಂದು ಬ್ರಹ್ಮಚಾರಿಯ ವೇಷದಲ್ಲಿ ಅಲ್ಲಿ ಹೋಗಿ ಅವಳ ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆ ಮಾಡುವ ಸಂದರ್ಭದಲ್ಲೇ ಅನೇಕ ಶ್ಲೋಕಗಳಿವೆ. ಆ ಶ್ಲೋಕಗಳು ಬಹಳ ಸುಂದರವಾದ ಸುಭಾಷಿತಗಳು. ಈಶ್ವರ ಪಾರ್ವತಿ ಬಳಿ ಕೇಳ್ತಾನೆ, ಅಂದ್ರೆ ಬ್ರಹ್ಮಚಾರಿ ರೂಪದಲ್ಲಿ ಹೋಗಿ,
ನೀನು ಚೆನ್ನಾಗಿದ್ದೀಯಾ, ನಿನ್ನ ತಪಸ್ಸು ಚೆನ್ನಾಗಿ ನಡೀತಾ ಇದೆಯಾ, ನಿನ್ನ ಶಕ್ತಿ ಎಷ್ಟುಂಟೋ ಅಷ್ಟೇ ತಪಸ್ಸು ಮಾಡ್ತಾ ಇದೆಯಲ್ಲ. ಯಾಕಂದ್ರೆ ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಅಂತ ಈಶ್ವರ ಅಲ್ಲಿ ಹೇಳೋದು. ಇದರ ಅರ್ಥ ಏನು? ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಸಂಪಾದಿಸಿ, ಅದರಲ್ಲಿ ಮೊದಲ ಪುರುಷಾರ್ಥವೇ ಧರ್ಮ. ಧರ್ಮ ಧರ್ಮ ಸಂಪಾದನೆಗೋಸ್ಕರ ನಮಗೆ ಇರುವ ಪ್ರಧಾನ ಸಾಧನವೇ ಈ ಶರೀರ. ಈ ಶರೀರ ಇಲ್ದಿದ್ರೆ ನಾವು ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಶರೀರವನ್ನು ಚೆನ್ನಾಗಿ ಇಟ್ಕೊಂಡಿದ್ಯಲ್ವಾ. ಯಾಕಂದ್ರೆ ಶರೀರವು ಧರ್ಮ ಸಾಧನೆಗೆ ಮೊದಲ ಒಂದು ಪ್ರಧಾನವಾಗಿ ಬೇಕಾದದ್ದು. ಇದರಲ್ಲಿ ನಮಗೆ ಏನು ಸೂಚನೆ ಗೊತ್ತಾಗ್ತದೆ ಅಂದ್ರೆ ನಮ್ಮ ಶರೀರವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಈಗ ಡಾಕ್ಟರ್ ಹೇಳ್ತಾರೆ ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಬೇಕು ಅಂತ. ನಾವು ತಪ್ಪಾದ ಆಹಾರ ಪದ್ಧತಿಯಿಂದ, ತಪ್ಪಾದ ಜೀವನ ಕ್ರಮದಿಂದ ನಮ್ಮ ಶರೀರವನ್ನು ನಾಶ ಮಾಡ್ತಾ ಇದ್ದೇವೆ, ಶರೀರದ ಒಂದು ಸ್ವಾಸ್ಥ್ಯವನ್ನು ಕೆಡಿಸ್ಕೊಳ್ತಾ ಇದ್ದೇವೆ. ಅದನ್ನೇ ಕಾಳಿದಾಸ ಅಲ್ಲಿ ಹೇಳಿದ್ದಾನೆ, ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಅಂತ. ಈಶ್ವರ ಪಾರ್ವತಿಯನ್ನು ಪುನಃ ಛೇಡಿಸ್ತಾ ಹೇಳ್ತಾನೆ, ನಿನ್ನ ತಪಸ್ಸು ವ್ಯರ್ಥ, ನೀನು ಏನಕ್ಕೆ ತಪಸ್ಸು ಮಾಡ್ತಾ ಇದ್ದಿ? ನನಗೆ ಒಳ್ಳೆ ಸೌಭಾಗ್ಯಗಳು ಬೇಕು. ಹಿಮಾಲಯನಂತಹ ಅಪ್ಪನನ್ನೇ ಪಡೆದ ಮೇಲೆ ನಿಂಗೆ ಇನ್ನೇನು ಸೌಭಾಗ್ಯ ಬೇಕು? ಅಥವಾ ಒಳ್ಳೆ ಗಂಡ ಸಿಗ್ಬೇಕು ಅಂತ ತಪಸ್ಸು ಮಾಡ್ತಾ ಇದ್ಯಾ? ಅದು ನೀನ್ ತಪಸ್ಸು ಮಾಡೋ ಅವಶ್ಯಕತೆ ಇಲ್ಲ. ಆಗ ಒಂದು ವಾಕ್ಯ ಅವನ ಬಾಯಿಂದ ಬರ್ತದೆ, ನರತ್ನಮನ್ವಿಷ್ಯತಿ ಮೃಗ್ಯತೆ ಹಿತತ್ ಅಂತ. ನೀನೊಬ್ಬಳು ರತ್ನ ಇದ್ದ ಹಾಗೆ. ರತ್ನ ತನ್ನನ್ನು ಯಾರು ಧರಿಸ್ತಾರೆ ಅಂತ ಹುಡ್ಕೊಂಡು ಹೋಗೋದಲ್ಲ, ರತ್ನ ಎಲ್ಲಿದೆ ಅಂತ ರತ್ನ ಧರಿಸಲು ಆಸೆಯುಳ್ಳವರು ಹುಡ್ಕೊಂಡು ಬರ್ತಾರೆ. ಹಾಗಾಗಿ ನೀನೇನು ಯೋಚನೆ ಮಾಡ್ಬೇಡ. ಇದು ಕೂಡ ನಮಗೊಂದು ಸಂದೇಶ. ನಾವು ರತ್ನದಂತಹ ಮನುಷ್ಯರಾದ್ರೆ ಎಲ್ಲಾ ಸೌಭಾಗ್ಯಗಳು ನಮ್ಮನ್ನು ಹುಡ್ಕೊಂಡು ಬರ್ತವೆ. ನಾವು ವಿದ್ಯಾರ್ಥಿಗಳಾಗ್ಲಿ, ಉದ್ಯೋಗಿಗಳಾಗ್ಲಿ, ನಮ್ಮ ಏನು ಕೆಲಸ ಇದೆ ಅದನ್ನು ಚೆನ್ನಾಗಿ ಮಾಡಿ, ನಾವು ವಿದ್ಯಾರ್ಥಿ ಆದರೆ ವಿದ್ಯಾರ್ಥಿ ರತ್ನವಾಗಬೇಕು, ಉದ್ಯೋಗಿಗಳಾದ್ರೆ ಉದ್ಯೋಗಿ ರತ್ನಗಳಾಗಬೇಕು. ಆಗ ಎಲ್ಲ ರೀತಿಯ ಸೌಭಾಗ್ಯ, ಆಯುಷ್ಯ, ಕೀರ್ತಿ, ಧನ ಎಲ್ಲವೂ ನಮ್ಮನ್ನು ಹುಡ್ಕೊಂಡು ಬರ್ತದೆ. ಹಾಗಾಗಿ ಪಾರ್ವತಿಗೆ ಈಶ್ವರ ಹೇಳಿದ ಉಪದೇಶ ನಮಗೂ ಅನ್ವಯ ಆಗ್ತದೆ. ನಾವು ಮಾಡುವ ಕೆಲಸ, ನಾವು ಮಾಡುವ ಸಾಧನೆ ಅತ್ಯುಚ್ಚ ಮಟ್ಟದಲ್ಲಿ ಇದೆ ಅಂತ ಆದ್ರೆ ನಮ್ಮ ಜೀವನ ಸಾರ್ಥಕ ಹಾಗೆಯೇ ಆಗ್ತದೆ. ಹಾಗಾಗಿ ಇದರ ಅರ್ಥ ಏನು? ರತ್ನವನ್ನು ಅಥವಾ ರತ್ನವೂ ಬೇರೆಯವರನ್ನು ಹುಡ್ಕೊಂಡು ಹೋಗುದು ಬೇಡ, ರತ್ನವನ್ನೇ ಹುಡ್ಕೊಂಡು ಬೇಕಾದವರು ಬರ್ತಾರೆ ಅನ್ನೋದು ಈ ಕಾಳಿದಾಸನ ವಾಕ್ಯ. ಇಂದಿಗೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯ. ಈ ಈಶ್ವರ ಆಮೇಲೆ ಏನ್ ಮಾಡ್ತಾನೆ? ಬ್ರಹ್ಮಚಾರಿ ರೂಪದಲ್ಲಿ ತನ್ನ ನಿಂದೆಯನ್ನೇ ಮಾಡ್ಕೊಳ್ತಾನೆ. ಅಲ್ಲ ಪಾರ್ವತಿ, ನೀನು ಈಶ್ವರನನ್ನು ಮದುವೆ ಆಗ್ಬೇಕು ಅಂತ ಬಯಸಿ ತಪಸ್ಸು ಮಾಡ್ತಾ ಇದ್ಯಲ್ಲ, ಅವನು ಬೂದಿ ಬಡುಕ, ಸ್ಮಶಾನವಾಸಿ, ಭೂತ ಪ್ರೇತಗಳೊಟ್ಟಿಗಿರುವವನು. ಅವನು ಆನೆ ಚರ್ಮವನ್ನು ಧರಿಸಿದ್ದಾನೆ, ಆ ಚರ್ಮದಿಂದ ರಕ್ತ ತೊಟ್ಟಿಗ್ತಾ ಇರ್ತದೆ. ನೀನು ರೇಷ್ಮೆ ಸೀರೆಯನ್ನು ಉಟ್ಕೊಂಡಿರ್ತೀಯ, ನಿಮ್ಮಿಬ್ಬರ ಜೋಡಿ ಹೇಗಾಗ್ಲಿಕ್ಕೆ ಸಾಧ್ಯ? ಇತ್ಯಾದಿ ಅನೇಕ ರೀತಿಯಲ್ಲಿ ನಿಂದೆ ಮಾಡ್ತಾನೆ. ಯಾಕಂದ್ರೆ ಈ ಪಾರ್ವತಿಯ ಭಕ್ತಿ ಎಷ್ಟರ ಮಟ್ಟಿಗಿದೆ ಅಂತ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಅವ ಹಾಗೆ ಹೇಳಿರ್ತಾನೆ. ಆದ್ರೆ ಪಾರ್ವತಿಗೆ ಈಶ್ವರನ ಬಗ್ಗೆ ತುಂಬಾ ಗೌರವ, ಈಶ್ವರನ ಮಹಿಮೆ ಅವಳಿಗೆ ಗೊತ್ತಿರ್ತದೆ. ಸ್ಮಶಾನದಲ್ಲಿದ್ರೂ ಕೂಡ ಸಕಲ ಸೌಭಾಗ್ಯಗಳನ್ನು ನೀಡುವ ಸಾಮರ್ಥ್ಯವುಳ್ಳವನು ಅಂತ ಅವಳಿಗೆ ಗೊತ್ತಿರ್ತದೆ. ತುಂಬಾ ಉತ್ತರಗಳನ್ನು ಕೊಡ್ತಾಳೆ ಪಾರ್ವತಿ. ಇಲ್ಲ ಅಕಿಂಚನ ಸನ್ ಪ್ರಭವಸ್ಸ ಸಂಪದಾಂ ತ್ರಿಲೋಕನಾಥ ಪಿತೃಸದ್ನ ಗೋಚರ ಇತ್ಯಾದಿ ಉತ್ತರಗಳನ್ನು ಕೊಟ್ಟು ಆ ಬ್ರಹ್ಮಚಾರಿ ರೂಪದಲ್ಲಿರುವ ಶಿವನ ಬಾಯಿಯನ್ನು ಮುಚ್ಚಿಸಲು ಪ್ರಯತ್ನಿಸ್ತಾಳೆ. ಆದ್ರೂ ಕೂಡ ಈಶ್ವರ ತನ್ನ ಹಠವನ್ನು ಬಿಡೋದಿಲ್ಲ. ಆಗ ಪಾರ್ವತಿ ಕೊನೆಗೆ ಒಂದು ಮಾತು ಹೇಳ್ತಾಳೆ, ನ ಕೇವಲಂ ಯೋ ಮಹತೋಪಭಾಷತೆ ಶೃಣೋತಿ ತಸ್ಮಾದಪಿ ಯಸ್ಸ ಪಾಪಭಾತ್. ನಮ್ಮ ಬಳಿ ಯಾರಾದ್ರೂ ಒಬ್ಬ ಮಹಾತ್ಮರ ನಿಂದೆ ಮಾಡ್ತಾ ಇದ್ರು ಅಂತ ಆದ್ರೆ ಒಂದೋ ಖಂಡಿಸ್ಬೇಕಂತೆ, ಖಂಡಿಸ್ಲಿಲ್ಲ ಅಂತ ಆದ್ರೆ ನಾವು ಆ ಜಾಗದಿಂದ ಹೊರಡ್ಬೇಕಂತೆ. ಯಾಕಂದ್ರೆ ಯಾರಾದ್ರೂ ಒಬ್ಬ ಮಹಾತ್ಮರ ನಿಂದೆಯನ್ನು ಮಾಡ್ತಾ ಇದ್ರೆ ಅಂತೆ ಅದನ್ನು ಕೇಳಿದವರಿಗೂ ಪಾಪ ಬರ್ತದಂತೆ. ಮಹಾತ್ಮರ ನಿಂದೆ ಮಾಡಿದ್ರೂ ಪಾಪ, ಆ ನಿಂದೆಯನ್ನು ಕೇಳಿಸ್ಕೊಂಡವರಿಗೂ ಪಾಪ ಬರ್ತದೆ. ಹಾಗಾಗಿ ನಾನು ಇಲ್ಲಿಂದ ಹೊರಡ್ತೇನೆ ಅಂತ ಅವಳು ಹೊರಡ್ತಾಳೆ. ಇದು ನಮ್ಗೆ ಸಂದೇಶ ಏನಂದ್ರೆ, ನಮ್ಮ ಬಳಿ ಯಾರಾದ್ರೂ ಕೆಟ್ಟ ಮಾತನ್ನಾಡ್ತಾ ಇನ್ನೊಬ್ಬರ ಬಗ್ಗೆ ನಿಂದನೆಯನ್ನು ಮಾಡ್ತಾ ಇದ್ರೆ ಖಂಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಆದ್ರೆ ಅಲ್ಲಿಂದ ನಾವು ಹೊರಡ್ಬೇಕಂತ. ಯಾಕಂದ್ರೆ ನಾವು ಇದು ಆಡಿದವರ ಪಾಪ ಕೇಳಿದವರಿಗೆ ಅನ್ನೋ ಅಂಶವನ್ನು ಇಲ್ಲಿ ಪಾರ್ವತಿ ಹೇಳ್ತಾಳೆ. ನಾವು ಕೂಡ ಅಷ್ಟೇ,
ಯಾರಾದ್ರೂ ಕೆಟ್ಟ ಮಾತಾಡ್ತಾ ಇದ್ರೆ ಅಲ್ಲಿಂದ ದೂರ ಹೋಗ್ಬೇಕು ಅನ್ನೋದು ಈ ಪಾರ್ವತಿಯ ಮಾತಿನಿಂದ ನಮಗೆ ಗೊತ್ತಾಗ್ತದೆ. ಇಂತಹ ಸಂದೇಶವನ್ನು ಕಾಳಿದಾಸ ಅಲ್ಲಿ ಇಟ್ಟಿದ್ದಾನೆ. ಈ ಪರೀಕ್ಷೆಯ ಕೊನೆಗೆ ಈಶ್ವರ ತನ್ನ ನಿಜ ರೂಪವನ್ನು ತೋರಿಸ್ತಾನೆ. ನಿಜ ರೂಪವನ್ನು ತೋರಿಸಿ ಅವಳ ಕೈ ಹಿಡ್ಕೊಳ್ತಾನಂತೆ. ಕೈ ಹಿಡ್ಕೊಂಡು ನಾನು ನಿನ್ನನ್ನು ಮದುವೆ ಆಗ್ತಾನೆ ಅಂತ ಹೇಳ್ತಾನೆ. ಆಗ ಪಾರು ಕೊಡುವ ಉತ್ತರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಹಿರಿಯರಿದ್ದಾರೆ ಅಂತ ಹೇಳಿ ಓಡಿ ಬರ್ತಾಳಂತ. ಇದು ಇಂದಿನ ಯುವತಿಯರಿಗೆ, ಹುಡುಗಿಯರಿಗೆ ಒಂದು ಪಾಠ. ಹೇಗೆ ವರ್ಷಾನುಗಟ್ಟಲೆ ತಪಸ್ಸು ಮಾಡಿ ಯಾರನ್ನೂ ಗಂಡನನ್ನಾಗಿ ಪಡಬೇಕು ಎಂದು ಬಯಸಿದ್ಲು, ಅವನೇ ಬಂದು ಕೈ ಹಿಡಿದ್ರೂ ಕೂಡ ತಾನಾಗಿ ಯಾವುದೇ ನಿರ್ಧಾರ ತಗೊಳ್ಳೋದಿಲ್ಲ. ಗುರು ಹಿರಿಯರ ಒಂದು ಒಪ್ಪಿಗೆಯನ್ನು ಪಡೆದೇ ಎಲ್ಲಾ ಕೆಲಸವನ್ನು ಮಾಡಬೇಕು, ಗುರು ಹಿರಿಯರನ್ನು ಮೀರಿ ಯಾವ ಕೆಲಸವನ್ನು ಮಾಡಬಾರದು ಅನ್ನೋ ಸಂದೇಶವನ್ನು ಅವಳು ಕೊಡ್ತಾಳೆ. ಆಮೇಲೆ ಈಶ್ವರ ಸಪ್ತ ಋಷಿಗಳನ್ನು ಸಂಧಾನಕಾರರನ್ನಾಗಿ ಹಿಮಾಲಯನ ಬಳಿ ಕಳಿಸ್ತಾನೆ. ಅಲ್ಲಿ ಅಪ್ಪನ ಆಸ್ಥಾನದಲ್ಲಿ ನಿಂತಿರ್ತಾಳೆ. ಸಿಂಹಾಸನದಲ್ಲಿ ಹಿಮಾಲಯ ಇರ್ತಾನೆ. ಋಷಿಗಳಿಗೆ ಉಪಚಾರ ಮಾಡಿ ಋಷಿಗಳು ಹೇಳ್ತಾರೆ, ನಿನ್ನ ಮಗಳನ್ನು ಈಶ್ವರನಿಗೆ ಮದುವೆ ಮಾಡಿ ಕೊಡು. ಹಾಗಾಗಿ ಅವನು ಜಗತ್ತಿಗೆ ತಂದೆ, ನಿನ್ನ ಮಗಳು ಜಗತ್ತಿಗೆ ತಾಯಿ ಆಗ್ತಾಳೆ. ಪಾರ್ವತಿಗೆ ರೋಗಿ ಬಯಸಿದ್ದು ಹಾಲನ್ನ, ವೈದ್ಯ ಹೇಳಿದ್ದು ಹಾಲನ್ನ ಅನ್ನೋ ರೀತಿಯಲ್ಲಿ ಸಂತೋಷವಾಗ್ತದೆ. ಆದ್ರೆ ಆ ಹಿರಿಯರ ಸಮ್ಮುಖದಲ್ಲಿ ಅವಳು ಯಾವುದೇ ರೀತಿ ವಿಚಿತ್ರವಾದ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ತನ್ನ ಕೈಯಲ್ಲಿ ಒಂದು ಕಮಲ ಇರ್ತದೆ. ಲೀಲಾ ಕಮಲ ಪತ್ರಾಣಿ ಗಣಯ ಅಮಾಸ ಪಾರ್ವತಿ. ಆಟ ಆಡಲು ಹಿಡಿದುಕೊಂಡಂತಹ ಕೈಯಲ್ಲಿರುವ ಕಮಲದ ದಳಗಳನ್ನು ಎಣಿಸಿದಳು. ಆ ಎಣಿಸುವುದ ಮುಖಾಂತರ ತಲೆ ಬಗ್ಗಿಸಿ ಎಣಿಸಿದಳು. ಆ ಎಣಿಸುವುದರ ಮುಖಾಂತರ ತನ್ನ ಒಪ್ಪಿಗೆಯನ್ನು ಸೂಚಿಸಿದಳು. ಗುರು ಹಿರಿಯರ ಎದುರು ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋದು ಈ ವಾಕ್ಯದಿಂದ ಗೊತ್ತು. ಲೀಲಾ ಕಮಲ ಪತ್ರಾಣಿ ಗಣಯಾಮಾಸ ಪಾರ್ವತಿ. ಪಾರ್ವತಿ ಹೇಗೆ ತನ್ನ ಮದುವೆಯ ಪ್ರಸ್ತಾವವನ್ನು ಋಷಿಗಳು ಅಪ್ಪನ ಬಳಿ ಹೇಳುವಾಗ ತನಗೆ ತುಂಬಾ ಸಂತೋಷ ಆದ್ರೂ ಕೂಡ ಅದನ್ನು ಅತ್ಯಂತ ವಿನಯದಿಂದ ಒಪ್ಪಿಕೊಂಡ್ಲು, ಆ ಒಪ್ಪಿಗೆಯನ್ನು ಸೂಚಿಸಿದ್ಲು. ಇದು ನಮ್ಗೆಲ್ಲ ಪಾಠ. ನಾವು ಗುರು ಹಿರಿಯರ ಎದುರು ಎದೆ ಉಬ್ಬಿಸಿಕೊಂಡು ತಲೆ ಎತ್ತಿಕೊಂಡು ಯಾವುದೇ ವ್ಯವಹಾರ ಮಾಡಬಾರದು, ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದನ್ನು ಈ ಶ್ಲೋಕದಿಂದ ನಾವು ತಿಳಿದುಕೊಳ್ಳಬಹುದು. ಕಾಳಿದಾಸನ ಇನ್ನೊಂದು ಕಾವ್ಯ ಮೇಘದೂತಂ, ಬಹಳ ಸಂತೋಷವನ್ನು ಕೊಡುವ ಕಾವ್ಯ. ಇಂದು ವಾಟ್ಸಪ್ ಇಮೇಲ್ ಯುಗ. ವಾಟ್ಸಪ್ಗಳಲ್ಲಿ ಇಮೇಲ್ಗಳಲ್ಲಿ ಸಂದೇಶವನ್ನು ಕಳಿಸ್ತೇವೆ ನಾವು. ಆ ಕಾವ್ಯದಲ್ಲಿ ಕಾಳಿದಾಸ ಒಂದು ಮೋಡದ ಮುಖಾಂತರ ಸಂದೇಶವನ್ನು ಕಳುಹಿಸುವ ಕಥೆ ಇದೆ. ಆ ಮೋಡಕ್ಕೆ ಚೇತನ, ನಿಜವಾಗಿ ಚೈತನ್ಯ ಇಲ್ಲ, ಆದ್ರೆ ಚೈತನ್ಯವನ್ನು ಆರೋಪಿಸಿ ಅದು ಸಂದೇಶ ವಾಹಕ ಅಂತ ಅವನು ವರ್ಣಿಸ್ತಾನೆ. ಅದೇ ಕುಬೇರನ ಸೇವಕನೊಬ್ಬ ಶಾಪಕ್ಕೊಳಗಾಗಿ ದಕ್ಷಿಣ ಭಾರತದಲ್ಲಿರುವ ರಾಮಗಿರಿ ಆಶ್ರಮದಲ್ಲಿ ಇರ್ತಾನಂತೆ. ಅವನಿಗೆ ಏನು ಶಾಪ ಅಂದ್ರೆ, 1 ವರ್ಷ ಹೊಸದಾಗಿ ಮದುವೆಯಾದ ಹೆಂಡತಿಯನ್ನು ಬಿಟ್ಟು ನೀನು ಇರಬೇಕು ಅಂತ. ಅವನಿಗೆ ತನ್ನ ಹೆಂಡತಿ ಇರುವ ಊರಿನ ಕಡೆ ಯಾರ್ಯಾರು ಹೋಗ್ತಾರೆ ಅವರ ಮುಖಾಂತರ ನನ್ನ ಕ್ಷೇಮ ಸಮಾಚಾರವನ್ನು ತಿಳಿಸೋಣ ಅಂತ ಆಸೆ. ಯಾರು ಸಿಗೋದಿಲ್ಲ. ಒಂದು ಮೋಡ ಉತ್ತರದ ಕಡೆ ಹೋಗ್ತಾ ಇರುತ್ತೆ. ಅವನು ಆ ಮೋಡವನ್ನು ಕರೆದು ಹೇಳ್ತಾನೆ, ನೀನು ಉತ್ತಮ ವಂಶದಲ್ಲಿ ಹುಟ್ಟಿದವನು, ನೀನು ನನ್ನ ಹೆಂಡತಿಗೆ ಸಂದೇಶವನ್ನು ಕೊಟ್ಟು ಕಳಿಸು. ಅಲ್ಲಿ ಒಂದು ವಿಶೇಷತೆಯನ್ನು ಕಾಳಿದಾಸ ಅಳವಡಿಸಿದ್ದಾನೆ. ನೀನು ನನ್ನ ಹೆಂಡತಿ ಇರುವ ಊರಿಗೆ ಅಂದ್ರೆ ಯಕ್ಷಲೋಕಕ್ಕೆ, ಅದರ ಅಲಕಾಪುರಿಗೆ ಹೇಗೆ ಹೋಗಬೇಕು ಅನ್ನೋದು ಮಾರ್ಗ ಸೂಚಿಸ್ತಾನೆ. ಆ ಮಾರ್ಗದಲ್ಲಿ ಹೋಗುವಾಗ ಯಾವ ಯಾವ ಊರುಗಳು ಸಿಗ್ತವೋ, ಯಾವ ಯಾವ ಕ್ಷೇತ್ರಗಳು ಸಿಗ್ತಾವೋ, ನದಿಗಳು ಸಿಗ್ತಾವೋ, ಪರ್ವತಗಳು ಸಿಗ್ತಾವೋ, ಎಲ್ಲದರ ವರ್ಣನೆಯನ್ನು ಆ ಯಕ್ಷನ ಮುಖಾಂತರ ಕಾಳಿದಾಸ ಮಾಡ್ತಾನೆ. ನೋಡಪ್ಪ, ಈ ಊರಿಗೆ ಹೋಗು, ಅಲ್ಲಿ ಇಂಥ ನದಿ ಸಿಗ್ತದೆ, ಮುಂದೆ ಹೋಗು, ಈ ಪರ್ವತ ಸಿಗುತ್ತೆ, ಮುಂದೆ ಹೋಗು, ಈ ನಗರ ಸಿಗ್ತದೆ, ಮುಂದೆ ಹೋಗು, ಈ ಕ್ಷೇತ್ರ ಸಿಗ್ತದೆ. ಈ ರೀತಿ ಹೋಗ್ತಾ 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 ನೀನು ನನ್ನ ಊರಿಗೆ ಹೋಗ್ಬೇಕು. ಅಲ್ಲಿ ಬಹಳ ಸುಂದರವಾದ ವರ್ಣನೆ ಅವನು ಮಾಡ್ತಾನೆ. ಉಜ್ಜಯಿನಿ ಸಿಗುತ್ತೆ ದಾರಿಯಲ್ಲಿ, ಆದ್ರೆ ಉಜ್ಜಯಿನಿಗೆ ಹೋಗುವಾಗ ಸ್ವಲ್ಪ ಮಾರ್ಗ ದೂರ ಆದ್ರೂ ಕೂಡ ಉಜ್ಜಯಿನಿಯನ್ನು ನೀನು ನೋಡದೆ ಹೋಗ್ಬೇಡ. ನೋಡಿ ಎಷ್ಟು ಅವನಿಗೆ ಆ ಉಜ್ಜಯಿನಿ ಮೇಲೆ ಪ್ರೀತಿ ಅಂತ. ಉಜ್ಜಯಿನಿಯಲ್ಲಿ ಮಹಾಕಾಲನ ದೇವಸ್ಥಾನ ಇದೆ. ಆ ಮಹಾಕಾಲನ ದೇವಸ್ಥಾನಕ್ಕೆ ನೀನು ಹೋಗ್ಬೇಕು. ಅಲ್ಲಿ ಸಾಯಂಕಾಲ ಒಂದು ಪೂಜೆ ಆಗ್ತದೆ ಸೂರ್ಯಾಸ್ತ ಆದ್ಮೇಲೆ. ಆ ಪೂಜೆಯ ಸಮಯದಲ್ಲಿ ನೀನು ಅಲ್ಲಿ ನಿಲ್ಬೇಕು. ಪೂಜೆ ಸಂದರ್ಭದಲ್ಲಿ ನೀನು ಗುಡುಗಬೇಕು ಅಂತ ಹೇಳ್ತಾನೆ. ಯಾಕಂದ್ರೆ ಈಶ್ವರನ ಪೂಜೆ ಮಾಡುವಾಗ ಡಮರು ಬಾರಿಸ್ತಾರೆ, ಡೋಲು ಬಾರಿಸ್ತಾರೆ. ಆ ಡೋಲು ಬಾರಿಸಿದ್ರೆ ಬಹಳ ಪುಣ್ಯ ಬರ್ತದೆ. ಕುರ್ವನ್ ಸಂಧ್ಯಾ ಬಲಿಪಟಹತ ಅಂತ ಕಾಳಿದಾಸನ ಶ್ಲೋಕ. ಇದು ಕೂಡ ನಮಗೊಂದು ಉಪದೇಶ. ಯಾಕೆಂದ್ರೆ ನಾವು ದೈವ ಭಕ್ತಿಯನ್ನು ಮಾಡಬೇಕು,
ದೇವರ ಪೂಜೆಯಲ್ಲಿ ಶ್ರದ್ಧೆಯಿಂದ ಭಾಗವಹಿಸಬೇಕು. ದೇವರ ಪೂಜೆ ಮಾಡುವಾಗ ನಾನು ಬಂಗಾರ ಅರ್ಪಿಸಿದ್ದೇನೋ ಅಥವಾ ಎಷ್ಟು ದೊಡ್ಡ ನೈವೇದ್ಯ ಮಾಡಿದ್ದೇನೋ ಅದು ಪ್ರಧಾನ ಅಲ್ಲ, ಭಕ್ತಿ ಪ್ರಧಾನ. ದೇವರ ಪೂಜೆಯ ಸಮಯದಲ್ಲಿ ಒಂದು ಡೋಲಿನಿಂದ ಸಣ್ಣ ಶಬ್ದ ಮಾಡಿದ್ರೂ ಕೂಡ ನಮ್ಮ ಜೀವನ ಸಾರ್ಥಕ ಆಗ್ತದೆ. ನಿನ್ನ ಜೀವನ ಅಲ್ಲಿ ಸಾರ್ಥಕ ಆಗ್ತದೆ. ನೀನು ಆ ಡೋಲಿನ ತರ ನಿನ್ನಲ್ಲಿರುವ ಗುಡುಗನ್ನು ನೀನಲ್ಲಿ ಮಾಡಬೇಕು. ದೇವರ ಪೂಜೆಯಲ್ಲಿ ಡೋಲಿನ ಕೆಲಸವನ್ನು ನೀನು ಮಾಡಬೇಕು. ಅಂದ್ರೆ ಭಗವಂತ ನಮ್ಮ ಭಕ್ತಿಗೆ ಒಲಿತಾನೆ ಅನ್ನೋ ಸಂದೇಶವನ್ನು ಕಾಳಿದಾಸ ಇಲ್ಲಿ ಕೊಟ್ಟಿದ್ದಾನೆ. ಮತ್ತೆ ಕಾಳಿದಾಸ ಶ್ಲೋಕಗಳ ಮಧ್ಯದಲ್ಲಿ ಅನೇಕ ಉಪದೇಶಗಳನ್ನು ಹೇಳ್ತಾನೆ. ನೀಚೈರ್ಗಚ್ಚತ್ಯುಪರಿಚ ದಶಾ ಚಕ್ರ ನೇಮಿ ಕ್ರಮೇಣ. ನಾವೆಲ್ಲರೂ ಮನುಷ್ಯರು, ನಮ್ಮ ಜೀವನದಲ್ಲಿ ಏರು ಪೇರುಗಳು ಬರ್ತಾ ಇರ್ತವೆ. ಒಮ್ಮೆ ಏರು, ಒಮ್ಮೆ ಇಳಿ, ಒಮ್ಮೆ ಸುಖ, ಒಮ್ಮೆ ಕಷ್ಟ, ಸುಖ ಕಷ್ಟ. ಆದರೆ ಸುಖ ಬಂದಾಗ ಹಿಗ್ಗಬಾರದು, ದುಃಖ ಬಂದಾಗ ಕುಗ್ಗಬಾರದು. ಎಷ್ಟೋ ಜನ ಸುಖ ಬಂದಾಗ ಅಹಂಕಾರ ಮಾಡ್ತಾರೆ, ದುಃಖ ಬಂದಾಗ ತುಂಬಾ ಕುಗ್ಗಿ ಹೋಗ್ತಾರೆ. ಆದ್ರೆ ನಮ್ಮ ಜೀವನವನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳಿ. ಹಿಂದೆ ನದಿಯಿಂದ ಅಥವಾ ಕೆರೆಯಿಂದ ನೀರನ್ನೆತ್ತಲು ಒಂದು ರೀತಿಯ ಏತವನ್ನು ಬಳಸ್ತಾ ಇದ್ರು, ತಿರುಗುವ ಚಕ್ರ. ಆ ಚಕ್ರದಲ್ಲಿ ನೀರನ್ನೆತ್ತುವಂತಹ ಕೆಲವು ಸಾಧನಗಳು. ಆ ಚಕ್ರ ತಿರುಗ್ತಿದ್ದ ಹಾಗೆ ನೀರು ಹೊರಗೆ ಬರುತ್ತೆ. ಮೇಲ್ಗಡೆಯಲ್ಲಿರುವ ಒಂದು ಪಾತ್ರ ಚಕ್ರ ತಿರುಗಿದಾಗ ಕೆಳಗಡೆ ಬರ್ತದೆ, ಕೆಳಗಡೆಯಲ್ಲಿರುವ ಪಾತ್ರ ಚಕ್ರ ತಿರುಗುವಾಗ ಪುನಃ ಮೇಲೆ ಹೋಗ್ತದೆ. ಇದೇ ರೀತಿ ನಮ್ಮ ಜೀವನದಲ್ಲಿ ಸುಖ ದುಃಖಗಳು ಬರ್ತವೆ. ಹಾಗಾಗಿ ಜೀವನದಲ್ಲಿ ಸುಖ ಬಂದಾಗ ಹಿಗ್ಗಬಾರದು, ದುಃಖ ಬಂದಾಗ ಕುಗ್ಗಬಾರದು ಅಂತ ಕಾಳಿದಾಸ ಈ ಶ್ಲೋಕದ ಮುಖಾಂತರ ತುಂಬಾ ಚೆನ್ನಾಗಿ. ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡಲೇಬೇಕಂತ. ನಮ್ಮಲ್ಲಿ ಒಳ್ಳೆಯ ವಿದ್ಯೆ, ಒಳ್ಳೆಯ ಸಂಸ್ಕಾರ ಇವುಗಳು ಇರ್ಬೇಕಂತೆ. ಏನು ಇಲ್ಲದಿದ್ರೆ ಅವನು ಖಾಲಿ ಪಾತ್ರೆ ಇದ್ದ ಹಾಗೆ. ನಾವು ಖಾಲಿ ಪಾತ್ರೆ ಆಗಬಾರದು ಅಂತ ಕಾಳಿದಾಸ ಆ ಮೇಘದೂತದಲ್ಲಿ ಹೇಳ್ತಾನೆ. ರಿಕ್ತ ಸರ್ವೋ ಭವತಿ ಹಿ ಲಘು ಪೂರ್ಣತಾ ಗೌರವಾಯ. ಯಾರು ಖಾಲಿಯೋ ಅವನನ್ನು ಎಲ್ಲರೂ ಲಘುವಾಗಿ ಪರಿಗಣಿಸ್ತಾರೆ, ಯಾರು ಪೂರ್ಣನೋ ಅವನನ್ನೆಲ್ಲರೂ ಗೌರವಿಸ್ತಾರೆ. ಇದು ಯಾವ ಸಂದರ್ಭದಲ್ಲಿ ಹೇಳ್ತಾನೆ ಅಂದ್ರೆ, ಆ ಮೋಡಕ್ಕೆ ನೀನು ಅಂತ ಒಂದು ಕಡೆ ನೀನು ಮಳೆ ಸುರಿಸ್ಬೇಕು, ಅಲ್ಲಿರುವ ರೈತರನ್ನು ಸಂತೋಷಗೊಳಿಸ್ಬೇಕು, ಆಗ ನಿನ್ನ ಶರೀರ ಕ್ಷೀಣವಾಗಿರ್ತದೆ. ಅಲ್ಲಿರುವ ನದಿಯಲ್ಲಿ ನೀನು ಆ ನೀರನ್ನು ಹೀರಿಕೊಳ್ಬೇಕು. ಆ ನದಿಯ ನೀರು ಎಷ್ಟು ಚೆನ್ನಾಗಿದೆ ಅಂದ್ರೆ ಆನೆಗಳು ಸ್ನಾನ ಮಾಡ್ತಾ ಇರ್ತವೆ. ಆ ಆನೆಗಳ ಮದ ಜಲ ಆ ನೀರಲ್ಲಿ ತುಂಬಿರ್ತದೆ. ಆ ಪರಿಮಳದಿಂದ ತುಂಬಿರುವ ನೀರನ್ನು ನೀನು ಆವಿ ರೂಪದಲ್ಲಿ ಸ್ವೀಕರಿಸು, ನೀನು ಪೂರ್ಣನಾಗು, ನಿಂಗೆ ಎಲ್ಲರೂ ಗೌರವ ಕೊಡ್ತಾರೆ. ಯಾವುದೇ ಗಾಳಿ ನಿನ್ನನ್ನು ಆಚೆ ಈಚೆ ಅಲ್ಲಾಡಿಸೋದಿಲ್ಲ. ಮೋಡ ಕೂಡ ತುಂಬಾ ಸಣ್ಣದಾದ್ರೆ ಗಾಳಿ ಅದನ್ನು ಆ ಕಡೆ ಈ ಕಡೆ ಅಲ್ಲಾಡಿಸ್ತದಂತೆ, ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತದೆ. ನೀನು ಸ್ವಲ್ಪ ಬಲಿಷ್ಠನಾದ್ರೆ, ನಿನ್ನಲ್ಲಿ ನೀರನ್ನು ತುಂಬಿಸ್ಕೊಂಡ್ರೆ ನಿನ್ನನ್ನು ಯಾವುದೇ ಗಾಳಿ ಅಲ್ಲಾಡಿಸೋದಿಲ್ಲ, ನಿನ್ನ ದಾರಿ ಸುಗಮವಾಗಿ ಸಾಗ್ತದೆ. ಆ ಸಂದರ್ಭದಲ್ಲಿ ಅವನು ಹೇಳುದು ರಿಕ್ತ ಸರ್ವೋ ಭವತಿ ಹಿ ಲಘು ಪೂರ್ಣತಾ ಗೌರವಾಯ ಅಂತ. ಮೋಡಕ್ಕೆ ಹೇಳುವ ನೆಪದಲ್ಲಿ ನಾವು ಕೂಡ ನಮ್ಮ ಜೀವನದಲ್ಲಿ ನಾವು ಖಾಲಿ ಆಗಬಾರದು. ಅತ್ಯಂತ ಏನೂ ಸಾಧನೆ ಮಾಡದ ನಿಷ್ಕ್ರಿಯ ಸೋಮಾರಿಗಳಾಗಬಾರದು. ಜೀವನದಲ್ಲಿ ಸಾಧನೆ ಮಾಡಬೇಕು, ವಿದ್ಯೆಯನ್ನು ಗಳಿಸಬೇಕು. ವಿದ್ಯೆ ಇಲ್ದಿದ್ರೆ ಮನುಷ್ಯ ಪಶುವಿಗೆ ಸಮಾನನಾಗ್ತಾನೆ. ಇತ್ಯಾದಿ ಉಪದೇಶಗಳನ್ನು ಕೂಡ ನಾವು ಈ ಒಂದು ವಾಕ್ಯದಿಂದ ತಿಳ್ಕೊಳ್ಬಹುದು. ಆಮೇಲೆ ಕಾಳಿದಾಸನ ಅತಿ ಶ್ರೇಷ್ಠವಾದ ಕೃತಿಯೇ ಅಭಿಜ್ಞಾನ ಶಾಕುಂತಲ. ಈ ಅಭಿಜ್ಞಾನ ಶಾಕುಂತಲದ ಕಥೆಯೂ ಹಾಗೆ ಇದೆ. ಕಾಳಿದಾಸನ ಕಲ್ಪನೆಯೂ ತುಂಬಾ ಚೆನ್ನಾಗಿ ಬಂದಿದೆ. ಅಲ್ಲಿರುವ ಸಂಭಾಷಣೆಗಳು ಬಹಳ ಸುಂದರ. ಒಂದೊಂದು ಸಂಭಾಷಣೆ ಕೂಡ ಅದೊಂಥರ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರಲ್ಲ, ಆ ರೀತಿ ಸಂಭಾಷಣೆಗಳಿದ್ದಾವೆ. ಶೃಂಗೇರಿ ಜಗದ್ಗುರುಗಳು ಭಾಷಣದಲ್ಲಿ ಒಮ್ಮೆ ಹೇಳಿದ್ರು, ಸಂಸ್ಕೃತ ಮಾತನಾಡುವಾಗ ಈ ಮಹಾಕವಿಗಳು ಬಳಸಿದ ಪ್ರಯೋಗಗಳನ್ನು ನಾವು ಸಂಭಾಷಣೆಯಲ್ಲಿ ಅಳವಡಿಸ್ಕೊಳ್ಬೇಕು. ಹೃದಯವನ್ನು ಮುಟ್ಟುವಂತಹ ಸಂಭಾಷಣೆಗಳು ಅಭಿಜ್ಞಾನ ಶಾಕುಂತಲದಲ್ಲಿ. ಆ ಶಕುಂತಲೆ ದುಷ್ಯಂತನೊಡನೆ ಗಾಂಧರ್ವ ವಿಧಿಯಿಂದ ಮದುವೆ ಆಗ್ತಾಳೆ. ಅವಳು ಗರ್ಭಿಣಿ ಆಗ್ತಾಳೆ. ಅವಳನ್ನು ಗಂಡನ ಮನೆಗೆ ಕಳುಹಿಸುವ ಸಂದರ್ಭ 4ನೇ ಅಂಕದಲ್ಲಿ ಬರ್ತದೆ. ಅಲ್ಲಿ ಶಕುಂತಲೆ ಹೇಳ್ತಾಳೆ ತನ್ನ ಸಖಿಯರಿಗೆ, ನನ್ನ ಸಾಕು ಮಗನಾದಂತಹ ಈ ದೀರ್ಘಾಪಾಂಗ ಎಂಬ ಜಿಂಕೆ ಮರಿಯನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ರಪ್ಪ. ನಾನು ಒಂದು ಬಳ್ಳಿಯನ್ನು ಅವಳು ದತ್ತು ಪಡ್ಕೊಂಡಿದ್ಲಂತೆ, ಆ ಬಳ್ಳಿಯನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅವಳು ಗಂಡನ ಮನೆಗೆ ಹೋಗುವ ಸಂದರ್ಭದಲ್ಲಿ ತನ್ನ ಸಖಿಯರಿಗೆಲ್ಲ ಹೇಳ್ತಾಳೆ.
ಈ ಸಂದರ್ಭದಲ್ಲಿ ಕಣ್ವ ಮಹರ್ಷಿಗಳು ಕೆಲವು ಉಪದೇಶಗಳನ್ನು ಹೇಳ್ತಾರೆ, ಕೆಲವು ಶ್ಲೋಕಗಳನ್ನು ಹೇಳ್ತಾರೆ. ಅದರಲ್ಲಿ ಅಲ್ಲಿರುವ ಬಳ್ಳಿಗಳನ್ನು ಕುರಿತು ಕಣ್ವ ಮಹರ್ಷಿಗಳು ಒಂದು ಶ್ಲೋಕ ಹೇಳ್ತಾರೆ. ಆಮೇಲೆ ಈ ಶಕುಂತಲೆ ತನ್ನ ಸಾಕ್ಷಾತ್ ಮಗಳಲ್ಲ, ಸಾಕು ಮಗಳು, ಆದ್ರೂ ಅವಳನ್ನು ಕಳಿಸುವಾಗ ಯಾವ ರೀತಿ ದುಃಖ ಆಗ್ತದೆ ಅಂತ ಒಂದು ಮಾತು ಒಂದು ಶ್ಲೋಕ ಹೇಳಿದ್ದಾರೆ. ಆಮೇಲೆ ರಾಜನಿಗೆ ಒಂದು ಸಂದೇಶವನ್ನು ಕೊಟ್ಟು ಒಂದು ಶ್ಲೋಕವನ್ನು ಹೇಳ್ತಾರೆ. ಆಮೇಲೆ ಶಕುಂತಲೆಯನ್ನು ಕುರಿತು ಒಂದು ಉಪದೇಶ ಮಾಡ್ತಾರೆ. ಈ ರೀತಿಯ 4 ಶ್ಲೋಕಗಳು ಬಹಳ ಪ್ರಸಿದ್ಧ ಅಭಿಜ್ಞಾನ ಶಾಕುಂತಲದಲ್ಲಿ. ಇಂದೂ ಕೂಡ ಮದುವೆಯಾಗಿ ಹೋಗುವ ಮಗಳನ್ನು ಕುರಿತು ತಂದೆ ಹೇಳುವ ಉಪದೇಶ, ಆ ಉಪದೇಶ ಈ ಶ್ಲೋಕದಲ್ಲಿ ಅಡಗಿದೆ. ಮತ್ತೆ ಮಗಳನ್ನು ಮದುವೆ ಮಾಡಿ ಕಳಿಸುವಾಗ ಎಷ್ಟು ದುಃಖ ಆಗ್ತದೆ ಅನ್ನೋದು ಕೂಡ ಒಂದು ಶ್ಲೋಕದಲ್ಲಿ ಬರ್ತದೆ. ದುಷ್ಯಂತನಿಗೆ ಒಂದು ಸಂದೇಶ, ನಾವು ಕಾಡಿನಲ್ಲಿರುವ ಶಕುಂತಲೆಯನ್ನು ಮದುವೆ ಆಗಿದ್ದೇನೆ ಅಂತ ಹೇಳಿ ಅವಳನ್ನು ತಿರಸ್ಕಾರದಿಂದ ನೋಡಬೇಡ ಅನ್ನೋ ರೀತಿಯಲ್ಲಿ, ಮತ್ತೆ ಶಕುಂತಲೆಗೆ ಅರಮನೆಯಲ್ಲಿ ಹೇಗೆ ಬದುಕಬೇಕು ಅನ್ನೋ ರೀತಿಯಲ್ಲಿ ಒಟ್ಟು ಎಲ್ಲಾ ವಿಷಯಗಳನ್ನು ಒಳಗೊಂಡ 4 ಶ್ಲೋಕಗಳು ಇಲ್ಲಿ ಹೇಳ್ತಾರೆ. ಕಾವ್ಯೇಷು ನಾಟಕಂ ರಮ್ಯಂ ತತ್ರಾಪಿ ಚ ಶಕುಂತಲಾ ತತ್ರಾಪಿ ಚ ಚತುರ್ಥೋಂಕಃ ತತ್ರ ಶ್ಲೋಕ ಚತುಷ್ಟಯಂ. ಕಾವ್ಯಗಳಲ್ಲಿ ನಾಟಕ ಅನ್ನೋದು ಬಹಳ ಸುಂದರ ಅಂತೆ. ಅದರಲ್ಲಿ ಕೂಡ ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಎಂಬ ನಾಟಕ ಬಹಳ ಮನೋಹರವಾದದ್ದು, ರಮ್ಯವಾದದ್ದು. ತತ್ರಾಪಿ ಚ ಚತುರ್ಥೋಂಕಃ, ಮಗಳನ್ನು ಗಂಡನ ಮನೆಗೆ ಕಳಿಸುವ ಸಂದರ್ಭ ಇರುವ 4ನೇ ಅಂಕ ಇನ್ನೂ ಸುಂದರ. ತತ್ರ ಶ್ಲೋಕ ಚತುಷ್ಟಯಂ, ಅಲ್ಲಿ ಬಂದಂತಹ 4 ಶ್ಲೋಕಗಳು ಬಹಳ ಸುಂದರ. ಇಲ್ಲಿ ಮಗಳನ್ನು ಬಹಳ ಪ್ರೀತಿಯಿಂದ ಸಾಕಿರ್ತಾನೆ ಅಪ್ಪ. ಅವಳನ್ನು ಕಳುಹಿಸುವಾಗ ಯಾವ ರೀತಿ ದುಃಖ ಆಗ್ತದೆ, ಯಾವ ರೀತಿ ತಂದೆಯ ಮನೋಭಾವ ಇರ್ತದೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಆ 1ನೇ ಶ್ಲೋಕ ಯಾವುದಂದ್ರೆ, ಯಾಸ್ಯತ್ಯದ್ಯ ಶಕುಂತಲೇತಿ ಹೃದಯಂ ಸಂಸ್ಪೃಷ್ಟಮುತ್ಕಂಠಯಾ ಕಂಠಸ್ತಂಭಿತ ಬಾಷ್ಪವೃತ್ತಿ ಕಲುಷಃ ಚಿಂತಾಜಡಂ ದರ್ಶನಂ ವೈಕ್ಲವ್ಯಂ ಮಮ ತಾವದೀದೃಶಮಿದಂ ಸ್ನೇಹಾದರಣ್ಯೌಕಸಃ ಪೀಡ್ಯಂತೆ ಗೃಹಿಣಃ ಕಥನ್ನು ತನಯಾ ವಿಶ್ಲೇಷ ದುಃಖೈರ್ನವೈಃ. ಇಷ್ಟು ದಿವಸ ನಮ್ಮ ಆಶ್ರಮದಲ್ಲಿ ಇದ್ದಂತಹ ಶಕುಂತಲೆ ಇವತ್ತು ಆಶ್ರಮ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ಅವನಿಗೆ ಮನಸ್ಸಲ್ಲಿ ಭಾವನೆ ಬರುತ್ತೆ. ಇದು ಅವನ ಸ್ವಗತ ಮಾತನಾಡುವ ಶ್ಲೋಕ. ನಿಜವಾಗಿ ಆದ್ರೆ ಶಕುಂತಲೆಯ ಸಾಕು ತಂದೆಯವನು, ಅವಳ ತಂದೆ ತಾಯಿಯರು ಬೇರೆ. ಅವಳು ಇಷ್ಟು ದಿವಸ ಆಶ್ರಮದಲ್ಲಿ ತನ್ನ ಒಳ್ಳೆಯ ಗುಣನಡತೆಯಿಂದ ಎಲ್ಲರ ಮನಸ್ಸನ್ನು ಗೆದ್ದಿದ್ದಳು, ನನ್ನ ಮನಸ್ಸನ್ನು ಗೆದ್ದಿದ್ದಳು. ಇವತ್ತು ಹೋಗ್ತಾಳೆ ಅಂತಾದಾಗ ನನಗೆ ಬಹಳ ದುಃಖವಾಗ್ತಾ ಇದೆ, ಗಂಟಲುಬ್ಬಿ ಬಂದಿದೆ, ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ, ಬಹಳ ಚಿಂತೆ ಜಾಸ್ತಿ ಆದ್ರಿಂದ ನಂಗೆ ಕಣ್ಣು ಕೂಡ ಮಂಜು ಆಗ್ತಾ ಇದೆ. ನಾನು ಕಾಡಿನಲ್ಲಿರುವ ಒಬ್ಬ ಋಷಿ, ಮಕ್ಕಳಿಗೆ ಶಿಷ್ಯರಿಗೆ ಪಾಠ ಹೇಳ್ಕೊಂಡಿರೋನು. ನಾನು ಈ ಲೌಕಿಕ ವಿಷಯದಲ್ಲಿ ಅಷ್ಟು ಚಿಂತೆ ಮಾಡೋನಲ್ಲ. ಆದ್ರೂ ಕೂಡ ಸಾಕು ಮಗಳಾದ ಇವಳನ್ನು ಕಳಿಸುವಾಗ ಇಷ್ಟು ದುಃಖ ಆಗ್ತಾ ಇದೆ ಅಂತ ಹೇಳುವಾಗ, ಸಾಮಾನ್ಯ ಮನುಷ್ಯರು ತನ್ನ ಮಗಳನ್ನು ಕಳಿಸುವಾಗ ಎಷ್ಟು ದುಃಖ ಪಡಬಹುದು. ಅಂದ್ರೆ ನಾನು ಕಾಡಿನಲ್ಲಿರುವವನು, ನಂಗೆ ಈ ರೀತಿ ಭಾವನೆಗಳೆಲ್ಲ ಯಾವುದಿಲ್ಲ, ಆದ್ರೂ ಕೂಡ ನನಗೆ ದುಃಖ ಆಗ್ತಾ ಇದೆ. ಮಗಳನ್ನು ಕಳಿಸುವಾಗ ಎಷ್ಟು ದುಃಖ ಆಗ್ಬೋದು ಊರಿನೆಲ್ಲ ಜನರಿಗೆ ಅಂತ ಹೇಳ್ತಾನೆ. ಇಲ್ಲಿ ಬಹಳ ಒಂದು ಸುಂದರವಾದ ವರ್ಣನೆ. ಎಲ್ರಿಗೂ ಮಗಳನ್ನು ಮದುವೆ ಮಾಡಿ ಕೊಟ್ಟವರಿದ್ರೆ ಅವರಿಗೆ ಗೊತ್ತಿರಬಹುದು ಎಷ್ಟು ದುಃಖ ಆಗ್ತದೆ ಅಂತ. ಆಮೇಲೆ ಆ ಬಳ್ಳಿಗಳನ್ನು ಕುರಿತು ಒಂದು ವರ್ಣನೆ ಬರುತ್ತೆ ನೋಡಿ. ಆ ಗಿಡ ಮರಗಳನ್ನು ಒಂದು ತಮ್ಮ ಸಹಜೀವಿಗಳಂತೆ ಅಲ್ಲಿ ಭಾವಿಸ್ತಾ ಇದ್ರು ಅಂತ. ಆ ಗಿಡ ಮರ ಬಳ್ಳಿಗಳನ್ನು ಕುರಿತು ಕಣ್ವ ಮಹರ್ಷಿಗಳು ಹೇಳ್ತಾರೆ ನೋಡಿ ಗಿಡ ಬಳ್ಳಿಗಳೇ, ನಿಮ್ಗೆ ನೀರು ಸಿಂಪಡಿಸಿದ ಮೇಲೆ, ನೀರು ಹಾಕಿದ ಮೇಲೆ ಅವಳು ಏನಾದ್ರೂ ಕುಡಿತಾ ಇದ್ಲು. ಪಾತುಂನ ಪ್ರಥಮಂ ಯವಸ್ಯತಿ ಜಲಂ ಯುಷ್ಮಾ ಸ್ವಸಿಕ್ತೇಷು ಯಾ. ಅಂದ್ರೆ ಗಿಡಕ್ಕೆ ನೀರು ಹಾಕದೇ ಇದ್ರೆ ಅವಳು ಏನು ಕುಡಿತಾನೆ ಇರ್ಲಿಲ್ವಂತೆ. ಅವಳಿಗೆ ತನ್ನನ್ನು ತಾನು ತುಂಬಾ ಅಲಂಕಾರ ಮಾಡ್ಕೊಳ್ಳೋದು ಬಹಳ ಇಷ್ಟ.
ಅದು ಸಾಮಾನ್ಯ ಹುಡುಗಿಯರಿಗೆ ಇರ್ತದೆ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಬೇಕು ಅಂತ. ಆ ಕಾಲದಲ್ಲಿ ಕಾಡಿನಲ್ಲಿ ಏನು ಅಲಂಕಾರ, ನಾನಾ ರೀತಿಯ ಮೊಗ್ಗುಗಳು, ಚಿಗುರುಗಳು, ಇವುಗಳಿಂದ ಅಲಂಕಾರ ಮಾಡ್ಕೊಳ್ತಿದ್ರಂತೆ. ಆದ್ರೆ ಗಿಡಗಳ ಮೇಲೆ ಪ್ರೀತಿಯಿಂದ, ಅಯ್ಯೋ ನಾನು ನನ್ನ ಅಲಂಕಾರ ಮಾಡ್ಲಿಕ್ಕೋಸ್ಕರ ಗಿಡಗಳ ಚಿಗುರನ್ನು ಕೊಯ್ದ್ರೆ ನೋವಾಗ್ಬೋದಲ್ಲ, ಅದಕ್ಕೆ ಅಲಂಕಾರ ಪ್ರಿಯಳಾಗಿದ್ರೂ ಕೂಡ ಮೊಗ್ಗನ್ನಾಗಲಿ ಚಿಗುರನ್ನಾಗಿ ಅವಳು ಕೊಯ್ತಿರ್ಲಿಲ್ಲ. ಅಷ್ಟು ಪ್ರೀತಿಯಿಂದ ಗಿಡಗಳನ್ನು ಸಾಕ್ತಾ ಇದ್ದವಳು ಇವಳು. ನೀವು ಮೊದಲು ಹೂವನ್ನು ಬಿಟ್ಟಾಗ ಅವಳಿಗೆ ಉತ್ಸವದ ರೀತಿ ಅವಳು ನಲೀತಿದ್ಲು. ಆದ್ಯೇವ ಕುಸುಮ ಪ್ರಸೂತಿ ಸಮಯೇ ಯಸ್ಯಾಭವತ್ಯುತ್ಸವ. ಇಂತಹ ಶಕುಂತಲೆ ಇಂದು ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ, ಎಲ್ಲರೂ ಅಪ್ಪಣೆ ಕೊಡಿ ಅಂತ ಗಿಡ ಮರ ಬಳ್ಳಿಗಳಲ್ಲಿ ಕೇಳ್ತಾರೆ. ಸೇಯಂ ಯಾತಿ ಶಕುಂತಲಾ ಪತಿಗೃಹಂ ಸರ್ವೈರನುಜ್ಞಾಯತಾಂ. ಅಂದ್ರೆ ಒಂದು ಗಿಡ ಮರ ಬಳ್ಳಿಗಳನ್ನು ಎಷ್ಟು ಪ್ರೀತಿಯಿಂದ ಅವಳು ಸಾಕ್ತಾ ಇದ್ಲು. ಆ ಗಿಡ ಮರ ಬಳ್ಳಿಗಳು ಮನುಷ್ಯರಂತೆ ಸಚೇತನರೋ ಎಂಬ ಭಾವನೆಯಿಂದ ಕಣ್ವ ಮಹರ್ಷಿಗಳು ಹೇಳ್ತಾರೆ, ಈ ಶಕುಂತಲೆ ಹೋಗ್ತಾ ಇದ್ದಾಳೆ, ನೀವೆಲ್ಲ ಒಪ್ಪಿಗೆ ಕೊಡಿ ಅಂತ. ಆಮೇಲೆ ಕಣ್ವ ಮಹರ್ಷಿಗಳೇ ಒಂದು ಸಂಶಯ ಮನಸ್ಸಲ್ಲಿ ಮೂಡಿರಬಹುದಾಗಲೇ, ಈ ದುಷ್ಯಂತ ದೊಡ್ಡ ಮಹಾರಾಜ, ನಾವು ಕಾಡು ಜನರು, ಕಾಡಿನಲ್ಲಿ ಏನೋ ಬಂದ ಬೇಟೆಯಾಡ್ಲಿಕ್ಕೋಸ್ಕರ ಬಂದ, ಇವಳನ್ನು ಪ್ರೀತಿ ಮಾಡ್ದ, ಅವನ ಮನಸ್ಸಲ್ಲಿ ಇವಳ ಬಗ್ಗೆ ಯಾವ ಭಾವ ಉಂಟು ಎಲ್ಲ ಗೊತ್ತಿಲ್ಲ. ಆದ್ರೆ ಸೂಚ್ಯವಾಗಿ ಒಂದು ಸಂದೇಶ ಹೇಳ್ತಾರೆ, ಹೇಳಿ ಕಳಿಸ್ತಾರೆ ಶಿಷ್ಯರ ಮುಖಾಂತರ. ನಾವು ನಿನ್ನಂತಹ ದೊಡ್ಡ ವಂಶದಲ್ಲಿ ಹುಟ್ಟಿದವರಲ್ಲ, ತಪಸ್ಸೇ ನಮ್ಮ ದುಡ್ಡು, ತಪಸ್ಸನ್ನೇ ದುಡ್ಡು ಅಂತ ಭಾವಿಸಿರೋರು ನಾವು. ನೀನು ದೊಡ್ಡ ಚಕ್ರವರ್ತಿ ಕುಲದಲ್ಲಿ ಹುಟ್ಟಿದವನು ಅಂತ ಒಂದು ಮಾತು ಹೇಳ್ತಾರೆ. ಅಸ್ಮಾನ್ ಸಾಧು ವಿಚಿಂತ್ಯ ಸಂಯಮಧನಾನ್ ಉಚ್ಚೈಃ ಕುಲಂಚಾತ್ಮನಃ ಅಂತ. ನೀನು ನಮ್ಮ ಆಶ್ರಮಕ್ಕೆ ಬಂದು ಹಿರಿಯರ ಯಾರ ಒಪ್ಪಿಗೆಯನ್ನು ಪಡೆಯದೆ, ನಿನ್ನ ಹಿರಿಯರಾಗ್ಲಿ ಇಲ್ಲಿ ನಮ್ಮನ್ನಾಗಲಿ ಕೇಳದೆ ಇವಳೊಡನೆ ಸ್ನೇಹ ಮಾಡಿದ್ದಿ. ಹೇಳ್ತಾರೆ, ತ್ವಯ್ಯಸ್ಯಾ ಕಥಮಪ್ಯಬಾಂಧವ ಕೃತಾಂ ಸ್ನೇಹ ಪ್ರವೃತ್ತಿಂಚತಾಂ. ಒಂದು ರೀತಿಯಲ್ಲಿ ಅಸಮಾಧಾನ ಹೇಳಿದಾಗೆ, ನೀನು ಆವತ್ತು ಮಾಡಿದ್ದು ಸರಿಯಲ್ಲ, ಅದು ನಮಗೆ ತಿಳಿಸ್ಬೇಕಿತ್ತು. ನೀನು ನಮ್ಮ ಆಶ್ರಮದಲ್ಲಿ ನಮ್ಮ ಆಶ್ರಯದಲ್ಲಿರುವ ನಮ್ಮ ಅಧೀನಳಾಗಿರುವ ಶಕುಂತಲೆಯನ್ನು ನೀನು ಮದುವೆ ಆಗುವಾಗ ಒಂದು ಒಪ್ಪಿಗೆ ಕೇಳಬೇಕಿತ್ತು, ಅದು ಕೇಳಲಿಲ್ಲ. ಆದ್ರೆ ನೀವೇ ನಿಶ್ಚಯ ಮಾಡಿದ್ದೀರಿ, ನೀವಿಬ್ಬರೇ ನಿಶ್ಚಯ ಮಾಡ್ಕೊಂಡಿದ್ದೀರಿ. ಈ ಎರಡು ವಿಷಯಗಳನ್ನು ಮನಸ್ಸಲ್ಲಿ ಚೆನ್ನಾಗಿ ತಿಳ್ಕೊಳ್ಬೇಕು. ನಾವು ಕಾಡು ಜನರು, ನಾವು ತಪಸ್ವಿಗಳು, ನೀನು ದೊಡ್ಡ ಚಕ್ರವರ್ತಿ. ನಮ್ಮ ಒಪ್ಪಿಗೆ ಇಲ್ಲದೆ ನೀವಿಬ್ರು ಮದುವೆ ಆಗಿದ್ದೀರಿ. ಇಲ್ಲಿ ಒಂದು ಸೂಚನೆ ಇದೆ, ನೀನು ನಾಳೆ ಏನಾದ್ರೂ ದೊಡ್ಡ ಚಕ್ರವರ್ತಿ ಆದ್ರಿಂದ ಈ ಕಾಡು ಜನರನ್ನು ತಿರಸ್ಕರಿಸಿದ್ರೆ ನನಗೇನು ಆಗೋದಿಲ್ಲ ಅಂತ ಅಹಂಕಾರದಿಂದ ನೀನು ತಿರಸ್ಕರಿಸಬಾರದು ಅಂತ ಸೂಚನೆ ಇಲ್ಲಿ. ನಿನ್ನ ಅರಮನೆಯಲ್ಲಿ ಅನೇಕ ರಾಣಿಯರು ಇರ್ಬೋದು, ನೀನು ಆ ರಾಣಿಯಂತೆ, ಉಳಿದ ರಾಣಿಯರಂತೆ ನೀವು ಇವಳನ್ನು ಸಾಕ್ಬೇಕು ನೀನು ಅಂತ. ಸಾಮಾನ್ಯ ಪ್ರತಿಪತ್ತಿ ಪೂರ್ವಕಮಿಯಂ ದಾರೇಶು ದೃಶ್ಯಾತ್ವಯ. ಇವಳು ಕಾಡಿನಲ್ಲಿ ಆಶ್ರಮದಲ್ಲಿ ಅನಾಥೆಯಾಗಿದ್ದವಳು ಅಂತ ಹೇಳಿ ಅವಳನ್ನು ತಿರಸ್ಕಾರ ಭಾವದಿಂದ ನೀನು ನೋಡಬಾರದು. ಉಳಿದ ರಾಣಿಯರನ್ನು ಯಾವ ರೀತಿ ಗೌರವದಿಂದ ಪ್ರೀತಿಯಿಂದ ನೋಡ್ತೀಯ ಅಷ್ಟೇ ಪ್ರೀತಿಯಿಂದ ನೀನು ನೋಡಬೇಕು. ಭಾಗ್ಯಾಯತ್ತಮತಃ ಪರಂ ಒಂದು ಮಾತು ಹೇಳ್ತಾನೆ. ಇದೆಲ್ಲ ಅದೃಷ್ಟದಿಂದಲೇ ಆದ್ದು, ವಿಧಿಯ ಆಟ. ಆ ವಿಧಿಯ ಆಟದಿಂದಲೇ ನಿಮ್ಮ ಮದುವೆ ಆದ್ದು. ಇನ್ನು ವಿಧಿ ಏನ್ ಮಾಡ್ತದ ಅದೇ ರೀತಿ ಆಗ್ಲಿ ಅಂದ್ರೆ ಅವರಿಗೆ ಆಗ ಸೂಚನೆ ಇತ್ತ ಏನೋ, ಈ ದುಷ್ಯಂತ ಇವಳನ್ನು ಬಿಡಬಹುದು ಅಂತ. ಆದ್ರೂ ಹೇಳ್ತಾನೆ, ನಾವು ಹೆಣ್ಣಿನ ಕಡೆಯವರು, ಹೆಣ್ಣು ಹತ್ತವರು, ಜಾಸ್ತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಭಾಗ್ಯಾಯತ್ತಮತಃ ಪರಂ ನ ಖಲು ತದ್ವಾಚ್ಯಂ ವಧೂಬಂಧುಭಿ. ಸಾಮಾನ್ಯ ಮನುಷ್ಯ ತನ್ನ ಮಗಳನ್ನು ಮದುವೆ ಮಾಡಿ ಕೊಡುವಾಗ ಗಂಡಿನ ಕಡೆಯವರಿಗೆ ಯಾವ ರೀತಿ ಒಂದು ಭಿನ್ನಹ ಮಾಡ್ಕೊಳ್ಬೇಕು, ಆ ಭಿನ್ನಹವನ್ನು ಕಾಳಿದಾಸ ಕಣ್ವ ಮಹರ್ಷಿಗಳ ಮುಖಾಂತರ ಮಾಡಿಸಿದ್ದಾನೆ. ಇದು ಎಲ್ರಿಗೂ ಒಂದು ಒಳ್ಳೆಯ ಒಂದು ಉಪದೇಶವಿದ್ದ ಹಾಗೆ. ಇನ್ನೊಂದು ಶ್ಲೋಕವಂತೂ 3 ಕಾಲಕ್ಕೂ ಹೆಣ್ಣು ಹೆತ್ತವರು ಮದುವೆಯಾಗಿ ಹೋಗುವ ಮಗಳಿಗೆ ಮಾಡುವ ಉಪದೇಶ ರೂಪದಲ್ಲಿದೆ. ಕಣ್ವ ಮಹರ್ಷಿಗಳು ಶಕುಂತಲೆಯನ್ನು ಅತ್ತ ತಿರುಗಿ ಹೇಳ್ತಾರೆ, ಶಕುಂತಲೆ, ನೀನು ಹೋದ ಮನೆಯಲ್ಲಿ ಹಿರಿಯರನ್ನು ಗೌರವಿಸು. ನೀನು ಮದುವೆಯಾಗಿ ಹೋಗುವ ಮನೆಯಲ್ಲಿ ನಿನಗೆ
ಸವತಿಯರು ಇರಬಹುದು, ಯಾಕಂದ್ರೆ ಅವನು ದೊಡ್ಡ ರಾಜ ಆದ್ರಿಂದ ಅವರೊಟ್ಟಿಗೆ ಗೆಳತಿಯಾಗಿ ನೀನಿರುವಂತ. ಇವರಿಗೆ ಭಯ, ನನ್ನ ಮಗಳು ಅಲ್ಲಿ ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿ, ಸಣ್ಣ ಪ್ರಾಯದವಳು ಅವಿವೇಕಾನಂದದಿಂದ ಯಾರ ಮೇಲಾದ್ರೂ ಕೋಪ ಮಾಡಿದ್ರೆ, ಸವತಿಯರೊಟ್ಟಿಗೆ ಜಗಳ ಆಡಿದ್ರೆ ಅವಳಿಗೆ ಕಷ್ಟ ಬರ್ಬಹುದು. ಯಾಕಂದ್ರೆ ಅಲ್ಲಿ ಅವಳನ್ನು ಕಾಪಾಡೋರು ಯಾರಿಲ್ವಲ್ಲ. ಅದನ್ನೇ ಸೂಚ್ಯವಾಗಿ ಹೇಳ್ತಾರೆ, ಶುಶ್ರೂಷಸ್ವ ಗುರೂನ್ ಕುರು ಪ್ರಿಯ ಸಖಿ ವೃತ್ತಿಂ ಸಪತ್ನಿ ಜನೇ ಅಂತ. ಪಾಪ ಎಷ್ಟು ಭಯ ಇರಬಹುದು ಅಥವಾ ಕಾಳಜಿ ಇರಬಹುದು ತನ್ನ ಸಾಕು ಮಗಳ ಬಗ್ಗೆ. ನೀನು ಅಲ್ಲಿ ಹೋಗಿ ಹಿರಿಯರನ್ನು ಗೌರವಿಸಬೇಕು, ಸವತಿಯರೊಡನೆ ಗೆಳತಿಯ ಹಾಗೆ ಇರಬೇಕು. ಅವನು ದೊಡ್ಡ ಚಕ್ರವರ್ತಿ, ಆಡಳಿತದ ಅನೇಕ ಕೆಲಸಗಳಿರ್ತವೆ, ಅನೇಕ ಯೋಚನೆಗಳು. ಯಾವಾಗಾದ್ರೂ ನಿನ್ ಮೇಲೆ ಅವನು ಕೋಪನು ಮಾಡಬಹುದು, ಮಾತನಾಡದೆ ಇರಬಹುದು. ಆದ್ರೆ ನೀನು ಏನೂ ಮಾತಾಡಬೇಡ. ಇಲ್ಲೂ ಕೂಡ ಅವರಿಗೆ ಕಾಳಜಿ. ಅವನು ದೊಡ್ಡ ಚಕ್ರವರ್ತಿ, ಇವಳೇನಾದ್ರೂ ಹೆಚ್ಚು ಕಮ್ಮಿ ಮಾತಾಡಿ ಹೊರಗೆ ಹಾಕ್ಬಿಟ್ರೆ ಅರಮನೆಯಿಂದ ಅಲ್ವಾ. ಅದಕ್ಕೆ ಅವನ ಗುರುಗಳು ಹೇಳ್ತಾರೆ, ಕಣ್ವ ಮಹರ್ಷಿಗಳು, ಭರ್ತುರ್ವಿಪ್ರಕೃತಾಪಿ ರೋಷಣತೆಯ ಮಾಸ್ಮ ಪ್ರತೀಪಂ ಗಮಃ. ನೀನು ಆಶ್ರಮದಲ್ಲಿದ್ದವಳು ಒಮ್ಮೆಲೆ ಚಕ್ರವರ್ತಿಯ ಹೆಂಡತಿಯಾಗಿ ಅರಮನೆಗೆ ಹೋಗ್ತಾ ಇದ್ದಿ, ನೀನು ಗರ್ವ ಪಡಬೇಡ. ಅಲ್ಲಿ ಸೇವಕರಿರ್ತಾರೆ ತುಂಬಾ ಜನ, ಆ ಸೇವಕರ ಮೇಲೆ ಕಠಿಣವಾದ ಭಾವನೆಯನ್ನು ಹೊಂದಬೇಡ, ಪ್ರೀತಿಯಿಂದ ವ್ಯವಹರಿಸು, ದಾಕ್ಷಿಣ್ಯದಿಂದ ವ್ಯವಹರಿಸು. ಕೆಲವೊಮ್ಮೆ ರಾಜ ಯಾವುದೋ ರಾಣಿಗೆ ಜಾಸ್ತಿ ಪ್ರೀತಿ ತೋರಿಸಬಹುದು, ಅವಳಿಗೆ ಜಾಸ್ತಿ ದೊಡ್ಡ ದೊಡ್ಡ ಬಂಗಾರದ ಸರ ತಂದು ಕೊಡಬಹುದು. ಅದರ ಬಗ್ಗೆ ನೀನು ಹೊಟ್ಟೆ ಕಿಚ್ಚು ಪಡಬೇಡ, ಅಥವಾ ನಿನ್ನ ಭಾಗ್ಯದ ಬಗ್ಗೆ ನೀನು ಅಹಂಕಾರವೂ ಪಡಬೇಡ ಅಂತ ಹೇಳ್ತಾರೆ. ಭೂಯಿಷ್ಠಂ ಭವ ದಕ್ಷಿಣಾ ಪರಿಜನೆ. ಸೇವಕರ ಬಗ್ಗೆ ಪ್ರೀತಿಯಿಂದ ನೀನು ನಡ್ಕೊಳ್ಬೇಕು. ಭಾಗ್ಯೇಶ್ವನುತ್ಸೇಕಿನಿ. ನಿನ್ನ ಭಾಗ್ಯದ ಬಗ್ಗೆ ಅಹಂಕಾರ ಪಡಬೇಡ, ಉಳಿದವರ ಭಾಗ್ಯದ ಬಗ್ಗೆ ನೀನು ಕರುವಬೇಡ. ಬಂದಿರೋ ಭಾಗ್ಯವನ್ನು ನೀನು ಚೆನ್ನಾಗಿ ಅಲ್ಲಿ ಅನುಭವಿಸು. ಈ ರೀತಿ ಯಾರಿರ್ತಾರೋ ಅವರೇ ಉತ್ತಮ ಗೃಹಿಣಿಯರಾಗ್ತಾರೆ. ನೀನು ಗಂಡನ ಮನೆಗೆ ಹೋಗಿ ಉತ್ತಮ ಗೃಹಿಣಿ ಆಗ್ಬೇಕಾದ್ರೆ ಈ ವಿಷಯಗಳನ್ನು ಮನಸ್ಸಿನಲ್ಲಿ ಯೋಚಿಸಿಕೊಂಡಿರಬೇಕು. ಇದನ್ನು ಯಾರು ಅನುಸರಿಸೋದಿಲ್ವೋ ಅವರು ಆ ಕುಲಕ್ಕೆ ಕೆಟ್ಟ ಹೆಸರು ತರ್ತಾರಮ್ಮ. ನೀನು ಹಾಗಾಗಿ ಈ ರೀತಿ ನಡತೆ ಅಲ್ಲಿ ಹೊಂದಿರಬೇಕು. ಇಂದು ಕೂಡ ಅಷ್ಟೇ, ಗಂಡನ ಮನೆಗೆ ಹೋದಾಗ ಹೊಸ ಜನ, ಹೊಸ ವಾತಾವರಣ, ಹೊಸ ರೀತಿಯ ಜೀವನ ಕ್ರಮ, ಅಲ್ಲಿ ಹೊಂದ್ಕೊಳ್ಬೇಕಾಗ್ತದೆ. ಅದೊಂದು ದೊಡ್ಡ ತ್ಯಾಗ. ಅದಕ್ಕೆ ನೋಡಿ, ಮದುವೆ ಮಾಡಿ ಕೊಟ್ಟಾಗ ಮಗಳು ವಧು, ಅವಳು ನದಿಯಂತೆ, ಎರಡು ದಡ ಅವಳಿಗೆ. ಜನ್ಮ ಕೊಟ್ಟ, ಸಾಕಿದ, ಸಲಹಿದ ತವರು ಮನೆ ಒಂದು ದಡ ಆದ್ರೆ, ತಾನು ಹೋಗಿ ಸೇರಿರುವ ಮನೆ ಇನ್ನೊಂದು ದಡ. ಎರಡೂ ದಡಗಳನ್ನು ನದಿ ಹೇಗೆ ಪೋಷಿಸ್ತದೋ ಅದೇ ರೀತಿ ನೀನು ಎರಡೂ ಕಡೆ ಒಳ್ಳೆ ಹೆಸರು ತಗೊಳ್ಬೇಕು, ಗಂಡನ ಮನೆಯಲ್ಲಿ ಒಳ್ಳೆ ಹೆಸರು ತಗೊಳ್ಬೇಕು ಅನ್ನೋ ಕಾಳಜಿಯಿಂದ ಕಣ್ವ ಮಹರ್ಷಿಗಳು ಈ ಉಪದೇಶವನ್ನು ಹೇಳ್ತಾರೆ. ಇಂದು ಎಷ್ಟೋ ಕಡೆ ನಾವು ಗಮನಿಸ್ತೇವೆ, ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಮನಸ್ತಾಪ ಆಗಿ ವಿಚ್ಛೇದನ ಹೊಂದ್ತಾರೆ. ಆದ್ರೆ ಈ ಶ್ಲೋಕದಲ್ಲಿರುವ ಅಂಶಗಳನ್ನು ಸ್ವಲ್ಪ ಅಳವಡಿಸ್ಕೊಂಡ್ರೆ ಈ ವಿಚ್ಛೇದನಗಳು ಕಮ್ಮಿ ಆಗಬಹುದು, ಜೀವನದಲ್ಲಿ ದಾಂಪತ್ಯದಲ್ಲಿ ಸುಖ ಬರಬಹುದು ಅಂತ ನಾವು ಭಾವಿಸಬಹುದು. ಈ ರೀತಿ ಈ ಶ್ಲೋಕ ಚತುಷ್ಟಯ ಅಂತ 4 ಶ್ಲೋಕಗಳೇನಿವೆ, ಇವು ಒಂದು ರೀತಿ ನಮ್ಮ ಕಾವ್ಯ ವಾಂಗ್ಮಯದಲ್ಲಿ ಅತ್ಯುತ್ಕೃಷ್ಟವಾದ ಒಂದು ರತ್ನಗಳಿದ್ದ ಹಾಗೆಯೇ ಈ 4 ಶ್ಲೋಕ ಅಂತ. ಆ ಮೊದಲು ಇದನ್ನು ವರ್ಣಿಸುವ ಏನು ಶ್ಲೋಕ ಬಂದಿದೆ, ತತ್ರ ಶ್ಲೋಕ ಚತುಷ್ಟಯಂ, ಅದು ನಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಲ್ಲಿ ಕೊನೆಗೆ ಹ್ಯಾಪಿ ಜರ್ನಿ ಅಂತ ನಾವೇನು ಹೇಳ್ತೀವಿ, ಅದೇ ರೀತಿ ಒಂದು ಶ್ಲೋಕವನ್ನು ಅವನು ಹೇಳ್ತಾನೆ. ನಾವು ಕೂಡ ಯಾರಿಗಾದ್ರೂ ಶುಭ ಪ್ರಯಾಣ ಅಂತ ಹೇಳುವಾಗ ಈ ರೀತಿಯ ಭಾವನೆಗಳಿಂದಲೇ ನಾವು ಶುಭ ಪ್ರಯಾಣ ಹೇಳಬೇಕು. ಶಕುಂತಲೆ, ನೀನು ಹೋಗುವ ಮಾರ್ಗದಲ್ಲಿ ಮಧ್ಯೆ 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 ಕಮಲದಿಂದ ತುಂಬಿದ ಸರೋವರಗಳು ನಿನಗೆ ಸಿಗಲಿ. ಯಾಕಂದ್ರೆ ಜಾಸ್ತಿ ಉಷ್ಣತೆ ಅನುಭವ ಆಗಬಾರದು. ಮಧ್ಯೆ 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 ಸರೋವರಗಳು ಪದೇ ಪದೇ ಸಿಗ್ತಾ ಇದ್ರೆ ನಿನ್ನ ಮಾರ್ಗದಲ್ಲಿ ಪ್ರಯಾಣ ಸುಖಕರವಾಗಿರ್ತದೆ. ಅದನ್ನೇ ಹೇಳ್ತಾರೆ, ರಮ್ಯಾಂತರ ಕಮಲಿನಿ ಹರಿತೈ ಸರೋಭಿ. ಮಾರ್ಗದ ಬದಿಯಲ್ಲಿ ನೆಟ್ಟಿರುವ ಮರಗಳ ನೆರಳಿನಿಂದ ಸೂರ್ಯನ ಬಿಸಿಲಿನ ತಾಪ ನಿನಗೆ ತಾಗದಿರಲಿ. ಛಾಯಾದ್ರುಮೇರ್ ನಿಯಮಿತಾರ್ಕಮಯೂಖತಾಪಹ ಅಂತ.
ಆಮೇಲೆ ಆ ಮಾರ್ಗದಲ್ಲಿ ಕಲ್ಲು ಮುಳ್ಳುಗಳು ಇರುವುದು ಬೇಡ. ಕಮಲದ ಏನು ಪರಾಗಗಳಿವೆ, ಪರಾಗ ಧೂಳಿಯಷ್ಟೇ ಮೃದುವಾದ ಧೂಳಿ ಆ ಮಾರ್ಗದಲ್ಲಿ ಇರಲಿ, ನಿನ್ನ ಪಾದಗಳಿಗೆ ತೊಂದರೆ ಆಗದೆ ಇರಲಿ ಅಂತ ಹೇಳ್ತಾರೆ. ಭೂಯಾತ್ ಕುಶೇಶಯ ರಜೋ ಮೃದು ರೇಣುರಸ್ಯಾಹ. ಆಮೇಲೆ ಅನುಕೂಲವಾದ ಗಾಳಿ ಬೀಸಲಿ ನೀನು ಹೋಗುವ ದಾರಿಯಲ್ಲಿ. ಯಾಕಂದ್ರೆ ಬಹಳ ಜೋರಾದ ಗಾಳಿ ಬೀಸಿದ್ರೆ ಮಣ್ಣು ಧೂಳು ಕಣ್ಣಿಗೆ ತಾಗಿ ನೋವಾಗಬಹುದು, ತೊಂದರೆ ಆಗ್ಬಹುದು. ಶಾಂತಾನುಕೂಲ ಪವನಶ್ಚ, ಮೃದುವಾದ ಗಾಳಿ ಬೀಸ್ಲಿ. ಶಿವಶ್ಚ ಪಂಥಾಹ, ಈ ಶಿವಶ್ಚ ಪಂಥಾಹ ಅನ್ನೋದೇ ಹ್ಯಾಪಿ ಜರ್ನಿ ಅಂತ. ಪಂಥಾಹ ಅಂದ್ರೆ ನಿನ್ನ ಪ್ರಯಾಣವು, ಶಿವಃ ಶುಭವಾಗಲಿ ಅಂತ. ಈ ರೀತಿ ಬಹಳ ಸುಂದರವಾದ ಉಪದೇಶಗಳು, ಇಂದಿಗೂ ನಮ್ಗೆ ಬೇಕಾಗುವಂತ ಉಪದೇಶಗಳನ್ನು ಕಾಳಿದಾಸ ಕೊಟ್ಟಿದ್ದಾನೆ. ಶಿಕ್ಷಣ ವ್ಯವಸ್ಥೆ ಬಗ್ಗೆ ಕಾಳಿದಾಸನ ಮಾತು ಬಹಳ ಚೆನ್ನಾಗಿದೆ. ಯಸ್ಯಾಗಮಃ ಕೇವಲ ಜೀವಿಕಾಯೈ ತಂ ಜ್ಞಾನ ಪಣ್ಯಂ ವಣಿಜಂ ವದಂತಿ. ಒಂದು ನಾಟಕದಲ್ಲಿ ಅವನು ಹೇಳೋದು, ತನ್ನ ಜ್ಞಾನವನ್ನು ಯಾರು ಮಾರ್ತಾನೋ ಅವನು ಜ್ಞಾನದ ವ್ಯಾಪಾರಿ ಅಂತ. ಅಂದ್ರೆ ನಾವು ವಿದ್ಯೆಯನ್ನು ನಿರ್ವ್ಯಾಜವಾಗಿ ಶಿಷ್ಯರಿಗೆ ಹೇಳ್ಕೊಡ್ಬೇಕು. ಕೇವಲ ಧನ ಸಂಪಾದನೆಯ ಸ್ವಾರ್ಥದಿಂದ ಪಾಠ ಮಾಡಬಾರದು ಶಿಕ್ಷಕನಾದವನು ಅನ್ನೋ ಸೂಚನೆ ಆ ಶ್ಲೋಕದಲ್ಲಿ ಹೇಳಿದ್ದಾನೆ. ಮತ್ತೆ ಈ ಅಧ್ಯಾಪಕರು ಹೇಗಿರ್ಬೇಕು ಅಂತ ಇನ್ನೊಂದು ಶ್ಲೋಕ ಬಹಳ ಸುಂದರವಾಗಿದೆ. ಶ್ಲಿಷ್ಟ ಕ್ರಿಯಾ ಕಸ್ಯಚಿದಾತ್ಮ ಸಂಸ್ಥಾ. ಕೆಲವರಿಗೆ ಒಳ್ಳೆಯ ಜ್ಞಾನ ಇರ್ತದೆ, ಸಂಕ್ರಾಂತಿರನ್ಯಸ್ಯ ವಿಶೇಷಯುಕ್ತ. ಅದನ್ನು ಇನ್ನೊಬ್ಬರಿಗೆ ದಾಟಿಸುವುದು ಬಹಳ ಇನ್ನೂ ವಿಶೇಷ. ಅಂದ್ರೆ ಅಧ್ಯಾಪಕ ಎಷ್ಟೇ ದೊಡ್ಡ ಜ್ಞಾನಿ ಆದ್ರೂ ಕೂಡ ಅವನು ಒಳ್ಳೆಯ ಅಧ್ಯಾಪಕನಾಗಬೇಕಾದ್ರೆ ಶಿಷ್ಯನಿಗೆ ಅರ್ಥ ಆಗುವ ಹಾಗೆ, ಮನದಟ್ಟುವ ಹಾಗೆ ಆ ಜ್ಞಾನವನ್ನು ವರ್ಗಾವಣೆ ಮಾಡಬೇಕು ಶಿಷ್ಯನ ಮನಸ್ಸಿಗೆ. ಕೆಲವರಿಗೆ ಒಳ್ಳೆ ಜ್ಞಾನ ಇರ್ತದೆ, ಪಾಠ ಮಾಡ್ಲಿಕ್ಕೆ ಬರೋದಿಲ್ಲ. ಕೆಲವರಿಗೆ ಒಳ್ಳೆ ಪಾಠ ಮಾಡ್ಲಿಕ್ಕೆ ಬರ್ತದೆ, ಜ್ಞಾನ ಇರೋದಿಲ್ಲ. ಆದ್ರೆ ಎರಡೂ ಯಾರ ಬಳಿ ಇವೆಯೋ ಅವನು ಅಧ್ಯಾಪಕರಲ್ಲಿ ಅಗ್ರೇಸರ ಅಂತ ಕಾಳಿದಾಸ ಘೋಷಣೆ ಮಾಡಿದ. ಈ ರೀತಿ ನಮ್ಮ ಜೀವನದಲ್ಲಿ ಕಾಣುವಂತಹ ಅನೇಕ ವಿಷಯಗಳು ಕಾಳಿದಾಸನ ಕಾವ್ಯಗಳಲ್ಲಿ ಬರ್ತವೆ. ಯಥಾಮತಿ ನಾನು ಇಂದು ಈ ವಿಷಯಗಳನ್ನು ಹಂಚಿಕೊಂಡಿದ್ದೇನೆ. ಇದರಲ್ಲಿ ನ್ಯೂನಾತಿರಿಕ್ತಗಳು ಇರಬಹುದು. ಹಂಸಕ್ಷೀರ ನ್ಯಾಯದಿಂದ ಸಜ್ಜನರಾದ ತಾವು ಇದನ್ನು ತೆಗೆದುಕೊಂಡು ಸಂತೋಷ ಪಡಬೇಕು ಅಂತ ಕೇಳ್ತಾ ನನ್ನ ಈ ಒಂದು ಮಾತುಗಳಿಗೆ ವಿರಾಮವನ್ನು ಹಾಡ್ತೇನೆ. ನಮಸ್ಕಾರ.